ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಸೋಮಕುಲ ನಾಭಚಂದ್ರ
ಕಾಮಿನಿಯು ಇಂದು ಮತಿಯೇ ಈ ಲೋಕವನ್ನು ಬೆಳಗುವ ದಿವ್ಯ ಶಕ್ತಿಗಳು ಅಂದರೆ ಸೂರ್ಯ ಹಾಗೂ ಚಂದ್ರದೇವ. ಸೂರ್ಯದೇವ ಹಗಲು ಲೋಕವನ್ನು ಬೆಳಗಿದರೆ ಚಂದ್ರದೇವ ತನ್ನ ಅಮೃತತ್ವಂಥ ಕಿರಣಗಳಿಂದ ರಾತ್ರಿ ಕಾಲದಲ್ಲಿ ಈ ಲೋಕವನ್ನು ಬೆಳಗುತ್ತಾನೆ. ಅಂತಹ ಚಂದ್ರದೇವ ನಮ್ಮ ವಂಶದ ಮೂಲ ಪುರುಷನಿದ್ದಾನೆ. ಆ ಪಾವನವಾದಂತಹ ಚಂದ್ರವಂಶದಲ್ಲಿ ಆವಿರ್ಭವಿಸಿದವ ನಾನು ಎಂದು ಹೇಳಿಕೊಳ್ಳುವಲ್ಲಿ ಹೆಮ್ಮೆ ಎನಿಸ್ತಾ ಇದೆ. ಬುಧ ಪೌತ್ರನಾಗಿ ಕುರೂರವ ಪುತ್ರನಾಗಿ ಆಯು ಎನ್ನುವ ನಾಮಧೇಯದಿಂದ ವರ್ತಮಾನ ಕಾಲಕ್ಕೆ ಈ ಪ್ರತಿಷ್ಠಾನ ನಗರಿಯನ್ನು ಸತ್ಯ ಧರ್ಮ ನ್ಯಾಯ ನಿಷ್ಠನಾಗಿ ಸದ್ಧರ್ಮಯುಕ್ತದಿಂದಲೇ ಪ್ರಜಾರಂಜಕನಾಗಿ ಆಳ್ವಿಕೆ ಮಾಡುತ್ತೇನೆ ಎಂದು ಹೇಳಿದರೆ ಅತಿಶಯೋಕ್ತಿಯಾಗಲಾರದು. ಹಾಗೆಂದು ಕೇವಲ ನನ್ನೊಬ್ಬನ ಸಾಧನೆಯಿಂದ ಇಷ್ಟು ಹೆಗ್ಗಳಿಕೆ ಖಂಡಿತ ಅಲ್ಲ. ನಮ್ಮ ಆಪ್ತೇಷ್ಟರು ಮಂತ್ರಿಗಳ ಸಲಹೆಯಂತೆ ನಾವು ಇಂಥ ಆಡಳಿತವನ್ನು ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ರಾಜಕೀಯ ವಿಷಯದಲ್ಲಿ ಆಲೋಚನೆ ಮಾಡುವುದಿದ್ದರೆ ಆನಂದಕ್ಕೆ ಆಗರವಾಗಿಯೂ ಸಂತೋಷಕ್ಕೆ ಸಾಗರವಾಗಿಯೂ ಸದಾ ಸುಖದ ಸುಪ್ಪತ್ತಿಗೆಯಾಗಿ ನಮ್ಮ ಪ್ರತಿಷ್ಠಾನ ನಗರಿ ಮೆರೆಯುತ್ತಾ ಇದೆ. ಆದರೆ ಏನು ಮಾಡೋಣ ಹೇಳಿ, ಸುಖ ಇದ್ದಲ್ಲಿ ದುಃಖ ಅನ್ನುವುದು ಸ್ವಾಭಾವಿಕವಾಗಿ ಬರುವುದೇ. ರಾಜಕೀಯವಾಗಿ ನಮಗೆ ಚಿಂತೆಯೇ ಇಲ್ಲ, ಆದರೆ ಚಿಂತೆ ಇರುವ ಒಂದು ಕಾಲ ಇತ್ತು. ಯಾವಾಗ? ಸಾಂಸಾರಿಕವಾಗಿ ಇಂದುಮತಿ ಅನ್ನುವ ಸುಶೀಲೆಯವರುಗಳನ್ನು ಕರಗ್ರಹಣ ಮಾಡಿ ಎಷ್ಟೋ ಕಾಲವಾಗಿತ್ತು. ಆದರೂ ಸಂತಾನವಾಗದೆ ಹೋಯಿತು. ಪುತ್ರ ಅನ್ನುವ ನರಕದಿಂದ ಪಾರು ಮಾಡುವ ಕಾರಣವೇ ಸುತನನ್ನು ಪುತ್ರ ಅಂತ ಕರೆಯುತ್ತಾರೆ. ಹಾಗಿದ್ರೆ ಅಂಥ ಒಂದು ಪುತ್ರ ಸಂತಾನ ಆಗಲಿಲ್ಲವಲ್ಲ ಎಂದು ಕೊರಗುತ್ತಿರುವಾಗ ನೀವಲ್ವ ಮಂತ್ರಿಗಳು ಸಲಹೆ ಕೊಟ್ಟದ್ದು. ನೀವಲ್ಲದಿದ್ದರೆ ನಾವು ಏನು ಮಾಡಲಿಕ್ಕೆ ಇಲ್ಲ ಸ್ವಾಮಿ, ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೇವೆ. ನಿಮ್ಮ ಆದೇಶದಂತೆ ಅಥವಾ ನಿಮ್ಮ ಸಲಹೆಯಂತೆ ದತ್ತಾತ್ರೇಯರಲ್ಲಿಗೆ ಹೋಗಿ ನಾನೊಬ್ಬರೇ ಗೊತ್ತಲ್ಲ, ನನ್ನ ಅರಸಿ ಸಹಿತನಾಗಿ ಅವರ ಪದಾಂಬುಜಕ್ಕೆ ಕೊಡಬಟ್ಟೆ. ಸದ್ಯದ ಸ್ಥಿತಿಯನ್ನು ಹೇಳಿಕೊಂಡೆ. ಮಹಾತ್ಮರು ಕರುಣೆ ತೋರಿದರು, ಅಭಯ ಹಸ್ತರಾದರೂ ಒಂದು ಫಲವನ್ನು ಅಭಿಮಂತ್ರಿಸಿ ನಮಗಿತ್ತು. ಅದನ್ನು ಹಿಡ್ಕೊಂಡು ಅರಮನೆಗೆ ಬಂದೆವು. ಅರಮನೆಗೆ ಬಂದ ಬಳಿಕ ನನ್ನ ಅರಸಿಗಳಿದ್ದೆ. ಅದನ್ನು ಗುಂಜಿಸಿದಳೋ ಇಲ್ಲವೋ, ಗರ್ಭಿಣಿಯಿಂದ ನನ್ನ ಅರಸಿ ಗರ್ಭಿಣಿಯಾಗಿ 9 ಮಾಸಗಳೂ ಕಳೆಯಿತು. ಈಗ ಇವತ್ತೋ ಅಥವಾ ನಾಳೆಯೋ ಪ್ರಸವ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದೆ. ಏನಂತ ಪ್ರಸವ ಆಯಿತಾ? ಹಾಗಿದ್ರೆ ಇಂದಿನ ಸಭೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸಿ ನನ್ನ ಮಗುವನ್ನು ಕಾಣಬೇಕು. ಎಲ್ರಿಗೂ ನಮಸ್ಕಾರ.
ನಮಗೆ ಮೋಸವೇ ಮಾಡಿದ್ದಾರೆ. ಇಂದ್ರಾದಿ ದೇವತೆಗಳ ಮೊರೆಯನ್ನು ಕೇಳಿದಂತಹ ನಾರಾಯಣ ಬಂದು ನಮಗೆ ವಂಚನೆಯನ್ನು ಮಾಡಿದ. ಅಮೃತವನ್ನು ದೇವತೆಗಳಿಗೆ ಬಡಿಸಿದ. ಅಮೃತ ಪಾನ ಮಾಡಿದಂತಹ ದೇವತೆಗಳು ಬಲಶಾಲಿಗಳಾಗಿ ರಕ್ಕಸರಾದಂತಹ ನಮ್ಮನ್ನು ಅಲ್ಲಿಂದ ಓಡಿಸಿದರು. ಬಲಿಚಕ್ರವರ್ತಿಗಳೊಂದಿಗೆ ಗುರುತಿಸಿಕೊಂಡವ ನಾನು. ಕುಂಡಾಸುರ ಎನ್ನುವ ಹಾಗೆ ನನ್ನ ಹೆಸರು. ಅಲ್ಲಿಂದ ಓಡಿದವ, ಕಾಲ್ಕಿತ್ತವ, ಬಹಳಷ್ಟು ದೂರ ಬಂದೆ. ರಕ್ಕಸ ಕುಲದ ಉದ್ಧಾರ ನನ್ನಿಂದ ಆಗಲೇಬೇಕು ಎನ್ನುವಂತಹ ಉದ್ದೇಶದಿಂದ ಪುರವೊಂದರ ನಿರ್ಮಾಣ ಮಾಡಿದೆ. ಮಹೋದಯಪುರ ಎನ್ನುವ ಹಾಗೆ ಹೆಸರನ್ನಿಟ್ಟು ರಕ್ಕಸ ವೀರರಾದಂತಹ ನಿಮ್ಮೆಲ್ಲರನ್ನೂ ಸೇರಿಸಿ ಇಲ್ಲಿ ವಿಜೃಂಭಣೆಯಿಂದ ಮೆರೆಯುತ್ತಾ ಇದ್ದೇನೆ. ಆದರೆ ಮನದ ಆಶೆ ಒಂದೇ, ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆ ಆಗಬೇಕು. ಅಂತಹ ಕಾಲ ಯಾವಾಗ ಬರ್ತದೆ?
ಮೋಸ 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 ಸಮುದ್ರವಂತನ ಕಾಲದಲ್ಲಿ ಆ ರಾಕ್ಷಸರಷ್ಟೇ ನಾವು ದುಡಿದಿದ್ದೇವೆ. ನಮಗೆ ಇಲ್ಲಿಯಾದ್ರೂ ಲಾಭ ಆಯ್ತಾ? ನೀವು ಆಲೋಚನೆ ಮಾಡಿ. ಪ್ರಾತಃ ಕಾಲ ಮನೆ ಬಾಗಿಲಿಗೆ ಓರ್ವ ದುಡಿದವ ಬರ್ತಾನೆ, ಸಂಜೆಯವರೆಗೆ ಬೆವರು ಸುರಿಸಿ ದುಡಿತಾನೆ. ವೇತನವನ್ನು ಕೇಳುವುದಕ್ಕೆ ಹೋದ ಕ್ಷಣ ದುಡಿಸಿದವ ಅವನ ಶರೀರಕ್ಕೆ ನೋವನ್ನು ಮಾಡಿದರೆ ಅವನ ಪರಿಸ್ಥಿತಿ ಹೇಗಾಗಿದೆ? ಲಾಭ ಪಡೆದದ್ದು ಅವರು, ನಮ್ಮದು ಬರೀ ಸೇವೆಯೇ ಬಂತು. ಈ ಬಾರಿ ಹಾಗಾಗಿಲ್ಲ. ಸೇವೆ ಆಗಲಿಲ್ಲ, ನಮ್ಮದು ದುಡಿಮೆ ಮಾತ್ರ. ಸೇವೆ ಆದ್ರೆ ನಾವು ಏನು ಪಡಿಬಾರದು. ಹೌದು, ಆ ದೇವತೆಗಳಿಗೆ ಶಕ್ತಿ ಬರುವುದಿಲ್ಲ. ಸ್ವಲ್ಪ ಯೋಚಿಸಿ ಅಂತ ಭೂಲೋಕದಲ್ಲಿರುವಂತಹ ಋಷಿ ಮುನಿಗಳು ಯಾಕೆ ಯಜ್ಞಾದಿಗಳನ್ನು ಮಾಡುವ ಮೂಲಕ ಹವಿಸ್ಸನ್ನು ದೇವತೆಗಳಿಗೆ ಕೊಡ್ತಾರೆ. ಅವರ ಶಕ್ತಿಯನ್ನು ನಿಲ್ಲಬೇಕು, ಅವರ ಮೂಲಕ್ಕೆ ಪೆಟ್ಟು ಬೀಳಬೇಕು. ಎಲ್ಲಿ ಅದು ಇರುವುದ ಋಷಿ ಮೂಲ. ಆ ಋಷಿ ಮುನಿಗಳಿಗೆ ಪೀಡನೆ ಇಡಬೇಕು. ಯಾಕೆ ಯಜ್ಞಾದಿಗಳನ್ನೆಲ್ಲ ಹಾಳು ಮಾಡಬೇಕು? ಹವಿಸ್ಸು ಸೇರಿದ ಹಾಗೆ ನೋಡಬೇಕು. ಹಾಗಾಗಿ ಆ ಋಷಿ ಮುನಿ ಕ್ಷೇತ್ರಕ್ಕೆ ನಾವು ಧುಮುಕುವಾಗ ಚೆನ್ನಾಗಿ ಯೋಚಿಸಿ ಮುಂದುವರಿಯಬೇಕು. ನೇರವಾಗಿ ಸ್ವರ್ಗಲೋಕ ದಾಳಿ ಮಾಡುವುದಲ್ಲ. ಅದಕ್ಕೆ ಮುಂಚಿತವಾಗಿ ದೇವೇಂದ್ರನ ಬಲುವನ್ನು ನಾವು ಕುಂಠಿತಗೊಳಿಸಬೇಕು, ಅವನ ತೇಜಸ್ಸನ್ನು ನಾವು ಕುಂಠಿತಗೊಳಿಸಬೇಕು. ಆಲೋಚನೆ ಮಾಡಿ, ಬೇರನ್ನು ಕಡಿದಾಕ್ಷಣ ಮರ ಹೇಗೆ ಉರುಳುತ್ತದೆಯೋ ಅದೇ ರೀತಿ ಋಷಿ ಮುನಿಗಳ ನಾಶವನ್ನು ಮಾಡಿದೆವು ಎಂದಾದರೆ ಆ ದೇವೇಂದ್ರನ ಬಹು ಕಡಿಮೆ ಆಗುವುದಕ್ಕೆ ಸಾಧ್ಯ. ಹಾಗಿದ್ದರೆ ತಡ ಮಾಡುವುದಲ್ಲ, ಅರಣ್ಯವನ್ನು ಸೇರಿ ಋಷಿಗಳ ತಪಸ್ಸನ್ನು ಕೆಡಿಸಿ ಯಜ್ಞ ಭಂಗವನ್ನು ಮಾಡಿ ಆ ದೇವೇಂದ್ರನ ಬಲುವನ್ನು ಕಡಿಮೆ ಮಾಡೋಣ. ಇದ್ದರು ಯಮುನೆಯ ದಡದೊಳು ಶಿವಮುನಿಯೇ ಋತ್ವಿಜರನ್ನು ಕೂಡುತ್ತಲಿಯೇ ಆ
ಹಾಗೆ ಆಯಿ ಮಹಾರಾಜನ ನಿರ್ದೇಶನದಂತೆ ಇಂದು ಕೂಡ ನಾವು ಬರಗಾಲ ಬರಬಾರದೆಂಬ ಉದ್ದೇಶದಿಂದ ವರ್ಷಾಕರ್ಷಣ ಯಾಗವನ್ನು ಮಾಡಬೇಕು ಎಂಬುದಾಗಿ ನಾವು ಸಂಕಲ್ಪಿಸಿಕೊಂಡಿದ್ದೇವೆ. ಅದಕ್ಕೆ ಇಷ್ಟು ಮಳೆ ಬರ್ತಾ ಉಂಟು, ಹೇಗೆ ನಾವು ಮಾಡುತ್ತಿರುವಂತಹ ಯಜ್ಞದಿಂದ ಸತ್ಯ ಧರ್ಮ ಯಜ್ಞ ಇದರಿಂದಲಾಗಿಯೇ ಲೋಕ ಸುಭಿಕ್ಷವಾಗಿ ನಡೆಯುತ್ತಾ ಇದೆ. ಅದಕ್ಕೆ ಬೇಕಾದಂತಹ ಯಜ್ಞಕ್ಕೆ ಬೇಕಾದಂತಹ ಸುವಸ್ತುಗಳನ್ನೆಲ್ಲ ತಂದಿದ್ದೀರಲ್ಲ, ಎಲ್ಲವನ್ನು ಯಜ್ಞಕುಂಡದ ಬಳಿಯಲ್ಲಿ ನಾವು ಯಾವ ಕಾರ್ಯವನ್ನು ಮಾಡುವುದಿದ್ದರೂ ಮೊದಲಾಗಿ ಕುಳಿತುಕೊಳ್ಳುವಂತಹ ಸ್ಥಳ ಶುದ್ಧಿಯಾಗಬೇಕು. ಅದನ್ನು ಮಾಡಿ ಮುಗಿಸೋಣ. ಓಂ ನೆಲ ಶುದ್ಧಿ, ಜಲ ಶುದ್ಧಿ, ಮನ ಶುದ್ಧಿ. ಎಲ್ಲರೂ ಯಜ್ಞಕುಂಡದ ಸುತ್ತಲೂ ಎಲ್ಲರೂ ದೀಕ್ಷಾಬದ್ಧರಾಗಿ ಕುಳಿತುಕೊಳ್ಳಿ. ನಾವು ಯಾವ ಕಾರ್ಯವನ್ನು ಮಾಡುವುದಿದ್ದರೂ ವಿಘ್ನ ನಿವಾರಕನಾದ ಗಣಪತಿಯ ಸ್ತುತಿಯನ್ನು ಮಾಡಬೇಕು. ಯಾಕಂದ್ರೆ ಈ ವಿಘ್ನ ಬರಬಾರದು, ಸಾಂಗವಾಗಿ ನೆರವೇರು. ಎಲ್ಲರೂ ಕೈ ಮುಗಿರಿ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಭೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜೋ. ಸಂಕಲ್ಪ ಬರಗಾಲ ನಿವಾರಣಾರ್ಥ ವರ್ಷಾಕರ್ಷಣ ಯಾಗಂ ಕರಿಷ್ಯೆ ಮಮ. ಓಂ ಅಗ್ನಿ ಪ್ರಜ್ವಲಿತಂ ವಂದೇ ಜಾತವೇದ ಹುದಾಯಣ ಸುವರ್ಣ ವರ್ಣವದಂ ಸಮಿತಂ ವಿಶ್ವತೋಮುಖಃ ಅಗ್ನಿ ಪ್ರತಿಷ್ಠಯಾಮಿ. ಓಂ ಇಂದ್ರಾಯ ಸ್ವಾಹ ಇಂದ್ರಾಯ ಇದಂ ನಮಃ ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನಮಃ ಯಾಯ ಎಲ್ಲವನ್ನೂ ತುಳಿದು ನಂಬಿಸಿ ಮೆಲ್ಲಗೆ ಬೊಬ್ಬೆ ಹಾಕು ಪುಣ್ಯಾತ್ಮ. ಬೆಂಕಿ ಹಾಕಿದ್ದೀರಿ, ಸುತ್ತಲೂ ಕುಳಿತಿದ್ದೀರಿ. ಇದು ಸೆಕೆಗಾಲವ ಚಳಿಗಾಲವ? ಅಯ್ಯೋ ಈ ಸೆಕೆಗಾಲದಲ್ಲಿಯೂ ಏನು ಚಳಿ ಕಾಯಿಸುತ್ತಾ ಇದ್ದೀರಿ ನೀವು? ಚಳಿ ಕಾಯಿಸಿ ಮತ್ತೆ ಏನು ಮಾಡ್ತಾ ಇದ್ದೀರಿ? ಅಷ್ಟು ಮಾತ್ರವಲ್ಲ, ವಾತಾವರಣವೇ ಹಾಳಾಗಿ ಹೋಗಿದೆ. ಯಾಕೋ ಇದ್ದವರೆಲ್ಲ ಸಿಕ್ಕಿದಲ್ಲಿ ಕಸವನ್ನು ಸುಡುವುದು. ಕಾಡಿನಲ್ಲಿ ಆದರೂ ವಾತಾವರಣ ಶುದ್ಧವಾಗಿರಬಹುದು ಎನ್ನುವ ಹಾಗೆ ನಾವು ಎಣಿಸಿದ್ರೆ ಧೂಮ ನಭೋಮಂಡಲವನ್ನು ಸೇರುತ್ತ. ನನಗೆ ಮೊದಲೇ ಶ್ವಾಸಕೋಶದ ಸಮಸ್ಯೆ ಉಂಟು, ಏದುಪವಾಸ ನನಗೆ ಮೊದಲೇ ಉಂಟು. ಈ ರೀತಿಯಾಗಿ ಹೊಗೆ ಎಲ್ಲ ಬಿಟ್ರೆ ಆರೋಗ್ಯ ಒಳ್ಳೆದಾಗುವುದಕ್ಕೆ ನೋಡಿದ್ರೆ ಏನನ್ನು ನಾನು ನೋಡ್ತಾ ಇದ್ದೇನೆ. ಎಂತ ಸುವಸ್ತುಗಳನ್ನೆಲ್ಲ ನೀವು ಅಗ್ನಿಗೆ ಹಾಕಿ ಹಾಳು ಮಾಡುತ್ತಾ ಇದ್ದೀರಿ. ಹಾಳು ಮಾಡುವುದು ಬಾಳೆಹಣ್ಣು, ಹೌದು. ಅವಲಕ್ಕಿ, ತುಪ್ಪ. ಏನು ಅದು ನಾಟಿ ದನದ ತುಪ್ಪವ. ಬೆಲೆ ಎಷ್ಟುಂಟು ಮಹಾರಾಜ. ನಿಮಗೆ ಯಾಕೆ ಸಮಸ್ಯೆ? ನಾನು ಕುಡಿತಿದ್ದ ನೀನು ಯಾಕೆ ಅದನ್ನು ಹಾಳು ಅಲ್ಲ. ಇವನಿಗಾದರೂ ಸ್ವಲ್ಪ ತುಪ್ಪ ಕುಡಿದು ಶರೀರ ಒಳ್ಳೆಯದು ಮಾಡುವುದಿಲ್ಲ. ಈ ರೀತಿಯಾದಂತಹ ವರ್ತನೆಯನ್ನು ನೀವು ಮಾಡುತ್ತಾ ಇದ್ದೀರಿ. ಯಾರು ನೀವು? ಏನು ಮಾಡುತ್ತಾ ಇದ್ದೀರಿ ಹೇಳಿ. ತಡೆಯಿರಿ ಖಳರಿಗಾಲೋಸಕ್ಕೆ ಕೆಡಕರಾಗಲದಿಗೆ.
ತಡೆಯಿರಿ ಖಳರಿಗ ಲೋಕಕ್ಕೆ ಕೆಡಕನಾಗಲಾದೀತೆ. ನಮ್ಮನು ತುಡುಕದಿರಿ ಯಜ್ಞಗಳ ನಡೆದನು ಒಡವಿ ಕಾಣಿ ತುಡುಕಿಡಿದಿರಿ ತಡೆಯಲೇಕೆ ತಡೆಯಿರಿ ಖಳರಿಗ ಲೋಕಕ್ಕೆ ಕೆಡಕನಾಗಲಾದೀತೆ. ನಮ್ಮನು ತುಡುಕದಿರಿ ಯಜ್ಞಗಳ ನಡೆದನು ಒಡವಿ ಕಾಣಿ ತುಡುಕಿಡಿದಿರಿ ತಡೆಯಲೇಕೆ. ಅಯ್ಯ ಒಂದು ಹೊತ್ತಿನ ಆಹಾರವಿಲ್ಲದೆ ಈ ಪ್ರಪಂಚದಲ್ಲಿ ಎಷ್ಟು ಮಂದಿಗಳು ಕಷ್ಟಪಡ್ತಾ ಇದ್ದಾರೆ. ಇರಬಹುದು. ಅಂತಲ್ಲಿ ಅಗ್ನಿಗೆ ಹಾಕಿ ಹಾಳು ಮಾಡ್ತಾ ಇದ್ದೀರಲ್ಲ ನೀವು. ನಿಮ್ಮ ಮಾತನ್ನು ಕೇಳುವಾಗ ನಗು ಬರುತ್ತಾ ಇದೆ. ಯಾಕೆ ನಾವು ಇದರ ವಿಷಯ ನಿಮಗೆ ತಿಳಿದಿಲ್ಲ ಅಂತ ಕಾಣ್ತದೆ. ಏನು ವಿಷಯ ಅದಕ್ಕಾಗಿ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಿ. ಏನು ವಿಷಯ ಹೇಳಿದೆ? ವಸ್ತುಗಳನ್ನೆಲ್ಲ ಬೆಂಕಿಗೆ ಹತ್ತಾ ಇದ್ದೀರಿ, ನಿಜ. ಹಾಳು ಮಾಡ್ತಾ ಇದ್ದೀರಿ. ಹ. ತುಪ್ಪ ತಿಂದು ದಪ್ಪ ಆಗಬೇಕು. ಹ. ನಾವು ತುಪ್ಪ ತಿಂದು ದಪ್ಪ ಆಗಬೇಕು ಅಂತ ನಮ್ಮ ಬಯಕೆ ಅಲ್ಲ. ತುಪ್ಪದಿಂದ ದಪ್ಪಾಗುವುದು ಮಾತ್ರವಲ್ಲ, ಹ. ಬುದ್ಧಿಶಕ್ತಿಯೂ ಹೆಚ್ಚಾಗ್ತದೆ. ನಿಮ್ಮ ಬುದ್ಧಿಶಕ್ತಿ ಸ್ವಲ್ಪ ಹೆಚ್ಚಾಗ್ತದೆ. ತಿನ್ನುವಷ್ಟು ತುಪ್ಪ ತಿಂದಿದ್ದೇನೆ. ಅದು ಒಬ್ಬರು ಅನುಭವ ಉಳ್ಳವರು ಹೇಳಿದ್ರು, ಎಷ್ಟು ತುಪ್ಪ ತಿಂದ್ರು ನಿನ್ನ ಶರೀರ ಒಳ್ಳೆದಾಗಲಿಲ್ಲ, ತಿನ್ನುವುದೇ ಬೇಡ ಅಂತ. ಬಹುಶಃ ತುಪ್ಪ ನಿನಗೆ ಜೀರ್ಣ ಆಗುವುದಿಲ್ಲ. ಪ್ರಭುಗಳೇ, ತುಪ್ಪದ ವಿಚಾರ ಬಿಡಿ. ಸ್ವಲ್ಪ ಅಲ್ಲಿ ಕಣ್ಣು ಹಾಯಿಸಂತೆ. ಏನು? ಒಂದು ತರಕಾರಿ ಹ. ಕೆಂಪು 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 ಉಂಟು. ಹ. ಅದಕ್ಕೆ ಈಗ ಬೆಲೆ ಅಲ್ವೇ? ಹಣ್ಣು ಹಂಪಲನ್ನೆಲ್ಲ ಹಾಕಿ ಹಾಳು ಮಾಡ್ತಾ ಇದ್ದಾರೆ. ವಸ್ತುವಿಗೆ ಎಷ್ಟು ಕ್ರಯ ಉಂಟು ಅಂತ ನಮಗೆ ಉದ್ದೇಶ ಅಲ್ಲ. ಮತ್ತೆ? ನಮ್ಮ ಕಾರ್ಯ ಯಶಸ್ವಿಯಾಗಬೇಕು. ಏನು ಕಾರ್ಯ ಇದು? ಇದು ಯಜ್ಞ, ಹ್ಮ್. ಲೋಕ ಕಲ್ಯಾಣಕ್ಕಾಗಿ ಮಾಡುವುದು. ಹ್ಮ್. ಇದರ ಹೆಸರು ವರ್ಷಾಕರ್ಷಣ ಯಾಗ ಅಂತ. ಹ್ಮ್. ಲೋಕಕ್ಕೆ ಬರಗಾಲ ಬಂದ್ರೆ ಹ್ಮ್. ವರ್ಷಾಕರ್ಷಣ ಯಾಗವನ್ನು ಮಾಡಿದ್ರೆ ಹ್ಮ್. ಇದರ ಹವಿಸನ್ನುಂಡಂತಹ ಇಂದ್ರಾದಿ ದೇವತೆಗಳು ಇಳಿಗೆ ಮಳೆಯನ್ನು ಸುರಿಯುತ್ತಾರೆ. ಓಹೋ. ಮಳೆಯಿಂದ ಬೆಳೆಯಾಗ್ತದೆ. ಹ್ಮ್. ಬೆಳೆಯಿಂದ ಜನರ ಜೀವನವು ಸುಖಕರವಾಗಿ ಸಾಗುತ್ತದೆ. ಹ್ಮ್. ಮತ್ತೆ ಒಂದು ಉದ್ದೇಶ ಉಂಟು ನಮಗೆ ಯಾಗ ಮಾಡುವುದು. ಏನು? ನಾವು ಹೊಸತಾಗಿ ಮಾಡುವುದಲ್ಲ ಇದು. ಹ್ಮ್. ಪರಂಪರೆ, ಏನು ಪರಂಪರೆ? ಪೂರ್ವ ಪದ್ಧತಿ. ಯಾರು? ನನ್ನ ಅಜ್ಜ ಮೊದಲು ಈ ಯಾಗವನ್ನು ಮಾಡ್ತಾ ಇದ್ರು. ಆಮೇಲೆ ಅಜ್ಜನಿಂದ ನನ್ನ ಅಪ್ಪ, ಹ. ಅಪ್ಪನಿಂದ ನಾನು ಮಗ ನಾನು ಮಾಡ್ತಾ ಇದ್ದೇನೆ. ಇನ್ನು ಮುಂದೆ ಮುಂದುವರಿಸುವುದು ನೀವು ಮಾಡಬಹುದು. ಮಾತನಾಡಬೇಕು. ಮಾತಾಡಿದ್ದೇನೆ. ಯಾಗವನ್ನು ಇಂಥ ಯಾಗವನ್ನು ನೀವು ಮಾಡಬಹುದು. ನಿಮಗೆ ಆಗುದಿಲ್ಲ ಅಂತ ಹೇಳಿದ್ರೆ ನನ್ನ ಮಗ ಇದ್ದಾನೆ, ಅವನು ಪ್ರಾರಂಭಿಸ್ತಾನೆ. ನಾಳೆ ನನ್ನಿಂದ ಆಗದಿದ್ದರೆ ಅದನ್ನು ಮುಂದುವರಿಸಿಕೊಂಡು ನನ್ನ ಮಗ ಹೋಗ್ತಾನೆ. ಮತ್ತೆ ನಮ್ಮ ಅರಸ ಆಯು ಮಹಾರಾಜ ಅಂತ ಪ್ರತಿಷ್ಠಾನ ನಗರದ ಆಯು ಮಹಾರಾಜನ ಹೇಳಿಕೆ ಇದೆ. ಹೇಗೆ ಬಾಯಿ ಬಾಯಿ ಅದು ನಿನಗೆ ಇರಬಹುದು. ಆಯು ಮಹಾರಾಜ ಆಯು ಆಯು ನಮ್ಮ ಪ್ರಜಾವರ್ಗದ ಮೇಲೆ ಕಷ್ಟ ಬಾರದಂತೆ ನೀವಿಂತ ಯಾಗವನ್ನು ಮಾಡಬೇಕು ಎಂಬುದಾಗಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಇಂಥ ಯಾಗವನ್ನು ನಿಲ್ಲಿಸುವುದು ಸರಿಯಲ್ಲ, ಹಾಳು ಮಾಡುವುದು ಸರಿಯಲ್ಲ. ಅರಸನ ಮಾನ
ನನಗೆ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಬರ್ತಾ ಇದೆಯಾ? ಅಡಿಯುವುದೇ ನಿನ್ನ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಏನು ಶಿಕ್ಷೆ? ನಿಮ್ಮಲ್ಲಿ ಕೇಳ್ಕೊಂಡಿರ್ಬೋದು, ಬೇಕಾದಂತ ಶಕ್ತಿ ಸಾಮರ್ಥ್ಯ ಇಲ್ಲ, ಯಾರನ್ನು ಏನು ಬೇಕಿದ್ರು ಮಾಡಬಹುದು. ಕೇಳು ನನ್ನ ಮಾತನ್ನು. ಈ ಜ್ಞಾನಕ್ಕೆ ಒಂದು ಉಂಟು ಮಾಡಿದಂತಹ ನೀನು ಉಳಿಬಾರದು. ಆಯು ಮಹಾರಾಜನ ಮಗನಿಂದಲೇ ನಿನಗೆ ಮರಣ. ಹೇಳುವುದು ಶಾಪ. ಆಯು ಮಹಾರಾಜನ ಮಗನಿಂದ ನಿನಗೆ ಮರಣ. ಪರಿಮಾರ್ಜನೆಯನ್ನು ನಾವು ಮಾಡಿಕೊಳ್ಳುತ್ತೇವೆ. ನಮ್ಮ ಆರಾಧ್ಯ ಮೂರ್ತಿ ಇದ್ದಾನೆ. ಮೂರು ಮೂರ್ತಿಗಳಲ್ಲಿ ಓರ್ವನಾದಂತಹ ಪರಮೇಶ್ವರ. ನಾನು ಓಂ ನಮ ಶಿವ ಅಂತ ಹೇಳಿದ್ರೆ ಸಾಕು, ನನ್ನ ಕಣ್ಣ ಮುಂದೆ ಬಂದು ನಿಲ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಅವನ ಮೂಲಕ ಅಲ್ಲ ನಮ್ಮ ಗುರುಗಳಿದ್ದಾರೆ. ಗುರುಗಳಲ್ಲಿ ಹೇಳಿ ಆ ಶಾಪಕ್ಕೆ ಪರಿಮಾರ್ಜನೆಯನ್ನು ಮಾಡಿಕೊಳ್ತೇವೆ. ನಿಮಗೂ ಒಂದು ಅಹಂಕಾರ ನೆಚ್ಚಿಗಾಡ. ಪರಮೇಶ್ವರ ಇದ್ದಾನೆ, ಗುರುಗಳು ಇದ್ದಾರೆ. ನಿಮಗೆ ಕಷ್ಟ ಬಂದಾಗ ದೇವರಲ್ಲಿ ನೋಡಿಕೊಂಡು ಹೋಗ್ತೀರಿ, ಕಷ್ಟವನ್ನು ಹೇಳಿಕೊಳ್ತೀರಿ, ದೇವರು ನಿವಾರಣೆ ಮಾಡ್ತಾರೆ ಎಂಬ ವಿಶ್ವಾಸ ಇದೆ ಅಲ್ಲ. ಕೇಳಿದ ಮಾತನ್ನು ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಂದಲೂ ಸಾಧ್ಯವಾಗಲೇ ಹೋಗಲಿ, ಸಾಧ್ಯವಾಗಲಿ. ಏನು ನೋಡ್ತಾ ಇದ್ದೀರಿ? ಹಿಡೀರಿ ಶಿರವನ್ನು. ಗೊತ್ತಿದೆ, ಈ ರೀತಿಯಾಗಿ ಶಾಪ ಕೊಟ್ಟ ಮೇಲೆ ನನ್ನ ನೀರು ಹೊಡೆದಾರೆ. ನಿಮ್ಮ ಆಯುಧದಿಂದ ನನ್ನ ತಲೆ ಕತ್ತರಿಸ್ತೀರಾ? ನೀವು ಇಲ್ಲಿಂದ ಹೇಗೆ ಹೋಗುತ್ತೆ ಅಂತ ನಾನು ನೋಡ್ತೇನೆ. ಮೊದಲು ಕಾಲು ಕತ್ತರಿಸ್ತೇನೆ, ಮತ್ತೆ ಕೈ ಕತ್ತರಿಸ್ತೇನೆ, ಆಮೇಲೆ ಶಿರ ಚೆಂಡಾಡ್ತೇನೆ. ನಿಮ್ಮಂತ ಪಾಪಿಗಳ ಕೈಯಿಂದ ನಾನು ಸಾಯಲಾರೆ. ಬೇಸರವಾಗುತ್ತಾ ಇದೆ. ಅಡವಿಯನ್ನು ಸೇರಿ ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ಜ್ಞಾನ ಶಕ್ತಿಯನ್ನು ಧೀಶಕ್ತಿಯನ್ನು ಹೆಚ್ಚಿಸಿದಂತ ನಾನು ಶಾಪ ಕೊಟ್ಟು ಎಲ್ಲವನ್ನು ಕರ್ಕೊಂಡೆ. ಇನ್ನು ಮರಳಿ ನಾನು ತಪಸ್ಸನ್ನು ಮಾಡಲಾರೆ, ಕಾಡನ್ನು ಸೇರಲಾರೆ, ಈ ಪ್ರಪಂಚದಲ್ಲಿ ನಾನು ಉಳಿಯಲಾರೆ. ನಿಮ್ಮಿಂದ ಸಾಯುವುದಲ್ಲ, ಕಾಣುತ್ತಾ ಇದೆ ಯಜ್ಞ ಕುಂಡ ಧಗ ಧಗನೆ ಉರಿಯುತ್ತಾ ಇದೆ. ಯಜ್ಞ ಕುಂಡಕ್ಕೆ ಹಾರಿ ದೇಹೋದ್ಯಾಪ ಮಾಡ್ತಾರೆ. ನಾನು ಎಣಿಸಿದ್ದು ಒಂದಾದರೆ ಇಲ್ಲಿ ನಡೆದದ್ದು ಬೇರೆಯೇ ಆಗಿ ಹೋಯಿತು. ಆತನ ಶಿರಚ್ಛೇದನವನ್ನು ಮಾಡಬೇಕು ಎನ್ನುವ ಹಾಗೆ ನಾನು ಎಣಿಸಿದ್ದೆ. ಆದರೆ ಆತ ಏನು ಮಾಡಿದ? ನಮ್ಮ ಕಣ್ಣ ಮುಂದೆ ಅಗ್ನಿಗೆ ತನ್ನ ಶರೀರವನ್ನು ನಾನೆಣಿಸಿದೆ. ಓರ್ವ ಕಳ್ಳ ಸನ್ಯಾಸಿ ಎನ್ನುವ ಹಾಗೆ, ಓರ್ವ ಬಡಯೋಗಿ ಎನ್ನುವ ಹಾಗೆ. ಆದರೆ ಅಲ್ಲ, ಈತ ಓರ್ವ ಆತ್ಮ ಸಾಧನೆಯನ್ನು ಮಾಡಿದವ, ಆತ್ಮ ಶಕ್ತಿಯನ್ನು ಹೆಚ್ಚಿಸಿಕೊಂಡಂತಹ ಓರ್ವ ಮುನಿ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ಕಾರಣದಿಂದಲೇ ಆ ರೀತಿಯಾಗಿ ವರ್ತಿಸುವುದಕ್ಕೆ ಆತನಿಗೆ ಸಾಧ್ಯವಾಗಿಲ್ಲ. ಆದರೆ ಶಾಪವನ್ನಿತ್ತಿದ್ದಾನೆ. ಆಯು ಮಹಾರಾಜನ ಮಗನಿಂದಲೇ ನಿನಗೆ ಮರಣ. ಮೂರು ಮೂರ್ತಿಗಳಿಂದಲೂ ಇದನ್ನು ಪರಿಹರಿಸುವುದಕ್ಕೆ ಸಾಧ್ಯ ಇಲ್ಲ. ಶಾಪ ವಾಕ್ಯಗಳನ್ನು ಕೇಳಿದ ಕ್ಷಣ ಏನೋ ಒಂದು ರೀತಿಯ ಬದಲಾವಣೆ ನನ್ನ ಶರೀರದಲ್ಲಿ ಸಾಧ್ಯ ಉಂಟು ಎನ್ನುವ ಹಾಗೆ ಆತನ ಶಾಪ ಫಲಿಸುವುದಕ್ಕೆ ಸಾಧ್ಯವಿದೆ. ಹಾಗಿದ್ರೆ ಏನು ಮಾಡೋಣ? ಪರಿಹಾರವನ್ನು ಕಂಡುಕೊಳ್ಳಬೇಕು. ಅದಕ್ಕಿರುವಂತಹ ಹಾದಿ ಒಂದೇ. ಹೇಳಿದ್ದಾನಲ್ಲ, ಆಯು ಮಹಾರಾಜನ ಮಗನಿಂದ ಮರಣ. ಹಾಗಿದ್ರೆ ಆಯು ಮಹಾರಾಜ ಎಲ್ಲಿದ್ದಾನೆ? ಅವನಿಗೆ ಇದುವರೆಗೆ ಎಷ್ಟು ಮಕ್ಕಳು ಹುಟ್ಟಿಕೊಂಡಿದ್ದಾರೆ? ಅಲ್ಲ, ಭವಿಷ್ಯದಲ್ಲಿ ಮಕ್ಕಳು ಹುಟ್ಟುವವರಿದ್ದಾರೆ. ಎಲ್ಲಾ ವಿಚಾರವನ್ನು ತಿಳಿದು ಅದಕ್ಕೊಂದು ಪ್ರತಿವಿಧಿಯನ್ನು ಮಾಡಬೇಕಾಗಿದೆ. ಆದ ಕಾರಣ ನಿಮ್ಮಲ್ಲಿ ಹೇಳ್ತೇನೆ, ಆಯು ಮಹಾರಾಜ ಎಲ್ಲಿದ್ದಾನೆ ಅವನನ್ನು ಆರಿಸಿ, ಅಲ್ಲಿ ಯಾರೆಲ್ಲ ಇದ್ದಾರೆ ಅವನಿಗೆ ಸಂತಾನ ಎನ್ನುವಂತಹ ವಿಚಾರವನ್ನು ಆದಷ್ಟು ಬೇಗನೆ ತಿಳಿದು ಬಂದ
ಹೇಳಿದ್ದಾರೆ. ಹಾ. ಆಯು ಮಹಾರಾಜ ಬತ್ತೆಯಲ್ಲಿ ಅವನಲ್ಲ ಪ್ರತಿಷ್ಠಾನನಗರ ಬಾರಸ ಮಕ್ಕಳಿರಲಿಲ್ಲ. ಆದರೆ ಇತ್ತೀಚೆಗೆ ಓರ್ವ ಮಗನನ್ನು ಪಡೆದಿದ್ದಾನೆ ಎನ್ನುವಂತಹ ವಿಚಾರ ತಿಳಿದ ಪಕ್ಷ ನಾನು ಆಲೋಚನೆ ಮಾಡುವುದು, ಆ ಋಷಿ ನನಗೆ ಶಾಪವನ್ನು ಕೊಟ್ಟದ್ದು, ಆ ಮೇಲೆ ಆಯು ಮಹಾರಾಜನಿಗೆ ಓರ್ವ ಮಗ ಹುಟ್ಟಿದ್ದು. ಪರಸ್ಪರ ಸಂಬಂಧವನ್ನು ನಾವು ಹುಡುಕಬೇಕಾಗಿ ಬರ್ತದೆ. ಹಾಗಿದ್ದರೆ ಈಗ ಮಾಡಬೇಕಾದಂತಹ ಕಾರ್ಯ ಏನು? ಎಳೆಯ ಶಿಶು ಎನ್ನುವ ಹಾಗೆ ನಾವು ಔದಾಸೀನ್ಯ ತಾಳುವ ಹಾಗಿಲ್ಲ. ಸಾಲ, ರೋಗ, ಶತ್ರು, ಅಗ್ನಿಜ್ವಾಲೆ ಇವುಗಳನ್ನು ಮೂಲದಿಂದಲೇ ನಾಶ ಮಾಡಬೇಕು. ಈ ಬಾಲಕನ ನಾಶವನ್ನು ಮಾಡಬೇಕು ಅಂತಾದರೆ ನೇರವಾಗಿ ನಾನೇ ಸರಿಯಲ್ಲ. ನಾನು ಹೋಗುವುದಲ್ಲ, ಆಳುಗಳು ಅದೆಷ್ಟೋ ಮಂದಿಗಳಿದ್ದಾರೆ, ಆಳುಗಳನ್ನು ಕಳುಹಿಸುವುದಲ್ಲ. ನನಗೆ ಅತ್ಯಂತ ವಿಶ್ವಸ್ತರಾಗಬೇಕು, ಪುರುಷರಾಗಬಾರದು, ಹೆಣ್ಣಾಗಬೇಕು. ಯಾವ ರೂಪದಿಂದಲೂ ಅಲ್ಲಿಗೆ ಹೋಗಿ ಆ ಮಗುವನ್ನು ಸ್ವಾಧೀನ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇರುವುದಿದ್ರೆ ನನ್ನ ತಂಗಿಯಾದಂತಹ ದುರ್ಮತಿ ತಂಗಿ ನಿನ್ನ ಪವಿತ್ರ ಮಾತುಗಳಿಗೆ ನಮನವನ್ನು ಸಲ್ಲಿಸುತ್ತಾ ಇದ್ದೇನೆ. ಎದ್ದು
ನಮ್ಮ ಪುರದಲ್ಲಿ ಭದ್ರವಾದಂತಹ ಆಳ್ವಿಕೆಯಲ್ಲಿ ನಿನ್ನದಾದಂತಹ ರಾಜಕಾರಣ ಏನಿದೆಯೋ ಅದನ್ನು ನೀನು ನಡೆಸುತ್ತಾ ಇರುವಾಗ ಒಮ್ಮಿಂದೊಮ್ಮೆ ತಂಗಿಯಾದಂತಹ ದುರ್ಮುಖಿ ನನ್ನ ಮುಂದೆ ಕಾಣಿಸಿಕೊಳ್ಳಬೇಕೆಂಬುದಾಗಿ ಕರೆ ಬಂದ ಕ್ಷಣವೇ ನೇರವಾಗಿ ಅಲ್ಲಿಂದಲೇ ನನ್ನ ನಡಿಗೆಯನ್ನಿಟ್ಟುಕೊಂಡು ಇಲ್ಲಿ ತನಕ ಬಂದು ನೋಡಿದ್ರೆ ಯಾವುದೋ ಒಂದು ದುಃಖದ ಛಾಯೆ ನಿನ್ನ ಮನಸ್ಸಿನಲ್ಲಿ ಅದರ ಮುಖದಲ್ಲಿ ಕಾಣುತ್ತಾ ಇದೆ. ಅದರ ಜೊತೆಯಲ್ಲಿ ನನ್ನನ್ನು ಈ ಸಮಯದಲ್ಲಿ ಕರೆದದ್ದು ಯಾಕೆ, ಏನಾಗಬೇಕು ಹೇಳನ್ನ ಹೇಳ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ. ಋಷಿ ಮುನಿಗಳ ತಪಸ್ಸನ್ನು ಗಳಿಸುವುದಕ್ಕಾಗಿ ನಾನು ಕಾಡಿಗೆ ಹೋಗಿದ್ದೆ. ಆ ಋಷಿಗಳ ನಾಯಕನೋರ್ವನಿದ್ದ ಶಿವಮುನಿ ಅವನ ಶಿರಸ್ಸನ್ನು ಛೇದಿಸುತ್ತೇನೆ ಎನ್ನುವ ಹಾಗೆ ಮುಂದುವರಿದರೆ ಎತ್ತಿ ಶಾಪವನ್ನು ಕೊಟ್ಟ. ಏನಂತ? ಆಯು ಮಹಾರಾಜನ ಮಗನಿಂದ ನನಗೆ ಮರಣ. ಅಷ್ಟು ಹೇಳಿದ್ದು ಮಾತ್ರವಲ್ಲ, ಮತ್ತೆ ಆದರೆ ಆತ್ಮಹತ್ಯೆಯನ್ನು ಮಾಡಿಕೊಂಡ. ಅವಸತ್ತು ಹೋದ. ಹೌದೌದು. ಹಾಗಿದ್ದರೆ ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಂಡಂತ ಓರ್ವ ಮುನಿ ಆತ ಆಡಿದಂತೆ ನಡೆಯುವುದಕ್ಕೆ ಸಾಧ್ಯ. ಸರಿ, ಆಯು ಮಹಾರಾಜನ ಮಗನಿಂದ ನನಗೆ ಮರಣ ಎನ್ನುವಂತಹ ವಿಚಾರವನ್ನು ನಾನು ತಿಳಿದ ಮೇಲೆ ಆ ವೈರಿಯ ನಾಶಕ್ಕಾಗಿ ನಾವು ಪ್ರಯತ್ನಿಸಬೇಕೋ ಬೇಡ? ಪ್ರಯತ್ನ ಮಾಡಲೇಬೇಕು. ಹಾಗಿದ್ರೆ ಆಯು ಮಹಾರಾಜನಿಗೆ ವರ್ತಮಾನ ಕಾಲದಲ್ಲಿ ಓರ್ವ ಮಗ ಹುಟ್ಟಿಕೊಂಡಿದ್ದಾನೆ. ಇತ್ತೀಚೆಗೆ ಹುಟ್ಟಿಕೊಂಡವ. ಹೌದೇ? ಸಣ್ಣ ಶಿಶು. ಆ ಶಿಶುವನ್ನು ಹೇಗಾದರೂ ಹಿಡಿದು ಇಲ್ಲಿಗೆ ಎಳೆ ತಂದು ಅವನ ನಾಶವನ್ನು ನಾನು ಮಾಡಿದೆ ಎಂದಾದರೆ ನನ್ನ ವಿರೋಧಿಯನ್ನು ನಾನು ಗೆದ್ದ ಹಾಗಾಗ್ತದೆ. ಸರಿ, ಯಾರನ್ನು ಕಳುಹಿಸೋಣ ಎನ್ನುವ ಹಾಗೆ ಯೋಚಿಸಿದ ಕ್ಷಣ ನಾನು ಮಾಡಿದ್ರೆ ಅದು ಹಾಳೆ. ಹೌದೇ? ಹಾಗಿದ್ರೆ ನನ್ನಷ್ಟೇ ವಿಶ್ವಾಸ ನನಗಿರುವುದಿದ್ರೆ ಯಾರ ಮೇಲೆ? ಯಾರ ಮೇಲೆ? ನಿನ್ನ ಮೇಲೆ. ಅದು ಹೆಣ್ಣೆ. ತಂಗಿಯ ಮೇಲೆ ಎಷ್ಟೊಂದು ನಿನಗೆ ವಿಶ್ವಾಸ. ಮತ್ತ ಸರಿ ಸರಿ ತಂಗಿ, ಆದ ಕಾರಣ ನಿನ್ನನ್ನು ನಾನು ಬಳಸಿಕೊಡುತ್ತೇನೆ. ನೀನು ಹೆಣ್ಣು ಎನ್ನುವ ಕಾರಣ ಅಣಿಮಾದ ಅಷ್ಟಸಿದ್ಧಿಗಳನ್ನು ಬಲ್ಲವಳು ನೀನು. ಸರಿ, ಯಾವ ಸಂದರ್ಭದಲ್ಲಿ ಯಾವ ರೂಪವನ್ನು ತಳೆಯುವುದಕ್ಕೂ ನೀನು ಸಿದ್ಧ. ಸರಿ, ಸುಂದರವಾದಂತಹ ಹೆಣ್ಣಿನ ರೂಪವನ್ನು ತಾಳಿ ಪ್ರತಿಷ್ಠಾ ನಗರಿಯನ್ನು ಸೇರಿ ಹೇಗಾದರೂ ಮಾಡಿ ಆ ಬಾಲಕನನ್ನು ಸ್ವಾಧೀನ ಮಾಡಿ ನಾವು ನಾಶ ಮಾಡಬೇಕು. ಏನು ಮಾಡುವುದು? ಇಷ್ಟೇ ಅಲ್ವಾ?
ಅಸುರ ಕುಲದಲ್ಲಿ ಜನಿಸಿದಂತಹ ನೀನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯಬೇಕು ಅನ್ನುವಂತಹ ಆಸೆಯೂ ನಮಗಿದೆ. ಆದ್ರೆ ಒಬ್ಬ ನಮ್ಮ ಶತ್ರು ಈ ಭೂಮಿಯಲ್ಲಿ ಹುಟ್ಟಿದ್ದಾನೆ. ಆ ಋಷಿಯ ಶಾಪದಿಂದಾಗಿ ಮುಂದೆ ಅವ ಬೆಳೆದು ನಮ್ಮ ನಾಶಕ್ಕೆ ಕಾರಣೀಕರ್ತನಾಗ್ತಾನೆ ಅಂದ ಮೇಲೆ ಬಿಡಬಾರದು. ಈಗ ಇರುವಾಗಲೇ ನಾವು ಚಿವುಟಿ ಹಾಕಬೇಕು. ನಿಜ. ಅದಕ್ಕಾಗಿ ನೀನು ಯೋಚನೆ ಮಾಡಬೇಕು. ಏನ್ ಮಾಡ್ತೀನಿ? ನಿನ್ನ ತಂಗಿ ನಾನಿದ್ದೇನೆ, ಸರಿ. ನನಗೊಂದು ಆಶೀರ್ವಾದ ಮಾಡು. ಈಗ ನೀನು ಹೋಗಿ ಆ ಕೆಲಸ ಮಾಡಿ ಹೋಗಿ ಒಂದು ಮುಗಿಸಿ ನಿನಗೆ ಬೇಕಾದ ರೀತಿಯಲ್ಲಿ ತಿಂದು ಬರ್ತೇನೆ. ನೀನು ತಿನ್ನುವುದಲ್ಲ, ನೀನು ತಿನ್ನುವುದಲ್ಲ, ನನ್ನ ವಿರೋಧಿಯನ್ನು ನಾನೇ ತಿನ್ನಬೇಕು. ನೀನು ಅಲ್ಲಿಗೆ ಹೋಗಿ ಆತನನ್ನು ಹಿಡಿದು ತಿಂದೆ ಎಂದಾದರೆ ಪ್ರತ್ಯಕ್ಷವಾಗಿ ನಾನು ನೋಡುವುದಕ್ಕೆ ಉಂಟಾ? ಆಗುದಿಲ್ಲ. ಅವನನ್ನು ನೀನು ತರಬೇಕು. ತಂದ ಮೇಲೆ ನಾನೇ ಆತನನ್ನು ತಿನ್ನಬೇಕು. ಆ ಮೂಲಕ ನಾನು ವಿಶ್ವಾಸವನ್ನು ಪಡೆಯಬೇಕು. ಹಾಗಾದ್ರೆ ನಾನು ಈ ಕೆಲಸ ಮಾತ್ರ ಮಾಡಲಿಕ್ಕೆ ಇಷ್ಟೇ. ನನಗೆ ತಿನ್ನುವುದಕ್ಕೆ ಇಲ್ಲ, ತಿನ್ನುವುದಕ್ಕೆ ನಿನಗೆ ಬೇರೆ ಏನಾದರೂ ತಿನ್ನುವುದಕ್ಕೆ ನಾನು ಕೊಡ್ತೇನೆ. ಅದಕ್ಕಿಂತ ಒಳ್ಳೆಯ ಮಾಂಸ ಒಳ್ಳೆದು ಕೊಡ್ತೇನೆ. ಹೌದೌದಾ? ಹೌದು. ಈ ಕೆಲಸ ಇದು ನನ್ನ ವೇಲ್. ಅವನನ್ನು ನಾನೇ ತಿನ್ನಬೇಕು. ತಂಗೆ ಇಷ್ಟು ಕೆಲಸವನ್ನು ಆದಷ್ಟು ಬೇಗನೆ ನೀನು ಮಾಡಿ ಬಂದೆ ಅಂತ ಆದ್ರೆ ನಿನಗೆ ಏನಾಗಬೇಕು ಆ ವ್ಯವಸ್ಥೆ ನಾನು ಮಾಡ್ತೇನೆ. ಮೇಲೆ ತಿಳಿಸ್ತೇನೆ. ಸರಿ, ಹೋಗಿ ಬಾ, ಹೋಗಿ ಬಾ. ಅಗ್ರಜನಿಂದ ಆಜ್ಞೆಯನ್ನು ಪಡೆದುಕೊಂಡಿದ್ದೇನೆ. ಪ್ರತಿಷ್ಠಾನಗಳನ್ನು ಸೇರಬೇಕಾಗಿದೆ. ಆ ಪುರ ಎಲ್ಲಿದೆ ಎಂಬುದಾಗಿ ಹುಡುಗುತ್ತಾ ಮುಂದುವರಿತೇನೆ.
ಯಾಕೆ? ನಾವು ಯಾವತ್ತೂ ಘೋರ ರೂಪದಿಂದ ಎಲ್ಲಿ ಹೋಗುವವರು ಹಾ ಹೋದ್ರೆ ರೂಪವನ್ನು ಮರೆ ಮಾಡಿ ಮತ್ತೊಂದು ಕಡೆ ಹೋಗಿ ಹಾ. ಅಲ್ಲಿ ನಮ್ಮ ರೂಪವನ್ನು ಪ್ರಕಟಗೊಳಿಸುವುದು. ಹಾ. ಆದ್ರೆ ಇದೆಲ್ಲ ಇವತ್ತು ಬೇಕಾಗಿಲ್ಲ, ಕೇವಲ ಒಂದು ಶಿಶುವನ್ನು ತರುವುದಕ್ಕಲ್ವ. ಹಾಗಾಗಿ ಅಧಿಷ್ಠಾನದಲ್ಲಿ ಪ್ರವೇಶ ಮಾಡಿದ ಆ ಬಳಿಕ ಅಂತಃಪುರವನ್ನು ನಾನು ಸುಡುತ್ತೇನಲ್ಲ. ಹೋಯ್ ಶಬ್ದ ಮಾಡಿದರೆ ಹೆಂಗಸರಿಗೆಲ್ಲ ಎಚ್ಚರ ಆದಿತ್ತು. ಓ ಮತ್ತೆ ಸರಿದ್ದಾರಲ್ಲ ಮಾಡುವ ಸುತ್ತಿಲ್ಲದ ಗೊತ್ತಿಲ್ಲ ಅಲ್ಲ. ನಿಶ್ಶಬ್ದ ಈಗ ಕೇಳಿಸ್ತೆ? ಯಾರಿಗೂ ಗೊತ್ತಾಗಿಲ್ಲ. ಯಾರಿಗೂ ಕೇಳುವ ಹಾಗಿಲ್ಲ. ಅಂದ್ರೆ ನನ್ನ ಶಬ್ದ ಹೌದು. ಬಂದು ಬಂದು ಅಂತ ಓ ಏನು? ಗೊತ್ತಿಲ್ಲ ಕಾಣುತ್ತಾ? ಓಹೋ. ಹ, ಇವರೇ ಹಾ? ಬಂಗಾರದ ತೊಟ್ಟಿಲು. ಬ್ಯಾಟ್ ಬೇಡ. ಓ ಗುಬ್ಬೆ ಹಾಕ್ಲಿಕ್ಕಿಲ್ವಾ? ಬೇಗ ಮಗು ಅಲ್ಲ ನನ್ನ ಸ್ವರ ಅಲ್ಲಿಯೇ ಹೋಗಿದೆ. ಎದ್ದರೆ ಸರಿ ಓ ಏನು? ಸಣ್ಣದು ಶಿಶು ಆಹಾ. ಅದರ ಮುಖವನ್ನು ನೋಡುವ. ಏನು? ನಾವು ನಗುವೀರು ತಾಯಿ. ಹೌದಾ? ಅದು ಮಗು ಬೀಳ್ತದೆ. ಅಣ್ಣನ ಹತ್ರ ಒಟ್ಟಿಗೆ ಮಾಡ್ಕೊಂಡು ಬಂದಿದ್ದೆ. ಅಣ್ಣನ ಆಜ್ಞೆಯನ್ನು ಬರೆದು ಹೌದು. ಶಿಶು ಕರ್ತನೆ ಎಂಬುದು. ಈ ಶಿಶುವನ್ನು ನನ್ನ ಮಾಯಾ ರೂಪದಿಂದ ನನ್ನಿಂದ ಹಿಡಿದುಕೊಂಡು ನನ್ನ ಪುರವನ್ನು ಹೋದವಳು ಕಾಣುದಿಲ್ಲ. ಏನು ಮಾಡುತ್ತಾ ಇರುವೆ? ಮಗುವನ್ನು ಮುಟ್ಟಿಸುತ್ತಾ ಇರುವೆ. ಯಾರ ಮಗು? ಮುಟ್ಟಿಸಿದ್ದಲ್ಲ. ಮತ್ತೇನು ಮಾಡಿ? ಮಗು ಕೂಗುಬಾರದು. ಕೂಗಿಗೆ ಮತ್ತೊಬ್ಬರಿಗೆ ಎಚ್ಚರಿಕೆ ಆಗುವುದಿಲ್ಲ. ಅದಕ್ಕಾಗಿ ನಿನಗೆ ತಲೆ ಉಂಟು. ನನ್ನಷ್ಟಕ್ಕೆ ಸಣ್ಣದೊಂದು ಜೋಗುಳ. ಹಾಗೆ ಮಗು ಬರಬಾರದು. ಸರಿ ಸರಿ. ಅಯ್ಯೋ, ಅಣ್ಣ, ಇದು ಯಾರ ಮಗು? ಆಯು ಮಹಾರಾಜನ ಮಗು. ಅಲ್ಲಿ ಎಷ್ಟು ಕಡಿಮೆ ಮಾಡಿದ್ರು. ಹಾಗಿದ್ರೆ ನೀನು ತಂದದ್ದು ಯಾರ ಮಗು? ಅದರಲ್ಲಿ ಸರಿ ಲಕ್ಷಣವನ್ನು ಅದರ ಮುಖವನ್ನು ನೋಡಿ ಸುಮನೆಯಾಗಿ ಮನದಲ್ಲಿ ಅದು ಚಿನ್ನದ ತೊಟ್ಟಿಲಲ್ಲಿತ್ತು. ಚಿನ್ನದ ತೊಟ್ಟಿನಲ್ಲಿ ಹಾಗಿದ್ರೆ ಅರಸನಾಗಲ್ಲ. ತೊಟ್ಟಿಲು ಬೇಡಪ್ಪ. ತೊಟ್ಟಿಗೆ ತೊಟ್ಟಿಲಿ ಇಲ್ಲಿ ಕಡಿಮೆ ಇರ್ತದೆ. ಲಕ್ಷಣಯುತವಾದಂತಹ ಶಿಶು ಅರಸನ ಮಗ ಎನ್ನುವುದರಲ್ಲಿ ಯಾವುದೇ ಸಂದೇಹ ಬೇಡ. ತಂಗಿ ಅಣ್ಣ ಏನು? ನಿನ್ನ ಕೈಗೆ ಕೊಡು. ಆದರೆ ನನ್ನದೊಂದು ಆಸೆ. ಏನು? ಅದನ್ನು ಪೂರೈಸಿಕೊಡ್ತೀಯ? ಏನು? ನನಗೆ ಆದಷ್ಟು ಬೇಗ ನಿನಗೆ ಯಾಕೆ ಮದುವೆ? ಯಾಕೆ ಮದುವೆ ಮಾಡಿಸಿಲ್ಲ ನಿನಗೆ? ಯಾಕೆ? ಈ ಪ್ರಪಂಚದಲ್ಲಿ ಅತ್ಯಂತ ಸುಂದರ ಯಾರು ಅಂತ ಗೊತ್ತುಂಟ ನಿನಗೆ? ಯಾರು? ಪ್ರಪಂಚದಲ್ಲಿ ಅತ್ಯಂತ ಸುಂದರ ಈ ಗುಂಡಾಸು. ಓ ಅತ್ಯಂತ ಸುಂದರ ಯಾರು ಅಂತ ಗೊತ್ತಾ? ಯಾರು? ನೀನು. ನಾನು. ಹಾಗಿದ್ರೆ ಸುಂದರಿಯಾದಂತಹ ನಿನಗೆ ಓರ್ವ ಸುಂದರನಾದಂತಹ ಪುರುಷ ಆಗಬೇಕಲ್ಲ. ಹೌದು. ಅದಕ್ಕಾಗಿಯೇ ನಾನು ಇದುವರೆಗೆ ಕಾಯ್ತಾ ಇದ್ದೇನೆ. ನಿನಗೆ ಚಂದದ ಹುಡುಗ ಇಲ್ಲಿ, ನಿನ್ನ ರೂಪಕ್ಕೆ ಸರಿಯಾದ ಗಂಡು ನಿನಗೆ ಸಿಗಬೇಕು. ಎಲ್ಲಿ ಸಿಗುತ್ತದೆ ಅಂತ ನಾನು ಕಾಯ್ತಾ ಇದ್ದೇನೆ. ಅವರಿದ್ದಾರಂತೆ. ಯಾರು? ಹನುಮಂತ. ಮನ್ಮಥ ತಂಗೆ ಯೋಚಿಸಬೇಡ. ಆದಷ್ಟು ಬೇಗನೆ ನಿನ್ನ ರೂಪಕ್ಕೆ ಸರಿಯಾದಂತಹ ಪುರುಷನನ್ನು ಹುಡುಕಿ ನಿನಗೆ ನಾನು ಮದುವೆ ಮಾಡಿಸ್ತೇನೆ. ನಿನ್ನ ಸ್ವರಕ್ಕೆ ನಾನು ತೆಗೆಯುವ ಕಷಾಯ ಉಂಟು, ಅದು ಕುಡಿ ಆಯ್ತಾ? ಅದೇ ನಾನು ಕುಡಿಯುವ ಕಷಾಯ ಮಾಡಿಸ್ತೇನೆ. ಆದಷ್ಟು ಖಂಡಿತ. ನಾನು ಅಲ್ಲಿದ್ದು ಇನ್ನು ಕೆಲವೇ 5 ವರ್ಷದ ಒಳಗೆ ನಿನಗೆ ಬರ್ತೇನೆ.
ನನ್ನ ವಿರೋಧಿ ಬಾಲಕ ಹಸಿಯಾಗಿ ತಿಂದು ಬಿಡುತ್ತಿದ್ದೆ. ಬೇಡ, ಕೇಳಿಸಿ ಪಾಠವನ್ನು ರಚಿಸಿ ಮೆಲ್ಲಬೇಕು ಅಂತ ನನಗೆ ಆಶೆಯಾಗಿದೆ. ಹಾಗಿದ್ರೆ ಪಾಕ ಪ್ರವೀಣರನ್ನೇ ಬರಮಾಡಿಸಿಕೊಡ್ತೇನೆ. ಓ ಪಾಠಕರೇ, ಹೇಳಿದ್ರೆ ಭಾಷೆ ಅರ್ಥ ಆಗುದಿಲ್ಲ. ಈ ತೊಳೆದ ಪಾತ್ರೆಗಳನ್ನೆಲ್ಲ ಬದಿಯಲ್ಲಿ ಇರಿಸಬೇಕು ಅಂತ ಹೇಳುವುದು. ನೀವೇಳಿ ಬಿದ್ದದಲ್ಲ, ಪಾತ್ರೆ ಎಡವಿದ್ದಲ್ಲ. ಅಲ್ಲಿ ಏನು ಕಣ್ಣು ಮಾಡುವುದಿಲ್ಲ. ಕಂಡು ಒಂದು ಅವಸರದಲ್ಲಿ ಕರೆಯುವಾಗ ನೋಡಿ ನನ್ನ ಚಿಹ್ನೆಯನ್ನು ಇಟ್ಕೊಂಡೆ ಬಂದಿದ್ದೇನೆ. ಅದು ನಿಮ್ಮ ಆಯುಧ. ಹೌದು, ಪಾಕ ಪ್ರವೀಣರಾದಂತ ನಿಮ್ಮ ಆಯುಧ. ಪಾಯಸಕ್ಕೆ ಹಾಕಿ ತಿರುಗಿಸ್ತಾ ಇದ್ದೆ. ಈಗ ಕರೆದಿರಿ, ವಿಷಯ ಏನು ಅಂತ ಗೊತ್ತಾಗಲಿಲ್ಲ. ಸರಿ, ಒಡೆಯನಾದಂತಹ ನನ್ನ ಮೇಲೆ ಅಷ್ಟು ಗೌರವ. ಹೌದು ಬುದ್ಧಿ, ಆದ ಕಾರಣ ಬಂದಿದ್ದೇನೆ. ವಾ. ಹಾಗಿದ್ರೆ ಮಧ್ಯಾಹ್ನದ ಅಡುಗೆ ಆಗಿದೆ. ಪಾಕ ಸಿದ್ಧ ಆಗುತ್ತಾ ಉಂಟು. ಘಮ 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 ಪರಿಮಳ. ನಿಮ್ಮನ್ನು ನಾನು ಭಟ್ರು ಅಂತ ಕರೀತೇನೆ. ಹಾಗೆಂದು ನೀವು ಬ್ರಾಹ್ಮಣರಲ್ಲ, ನೀವು ರಾಕ್ಷಸರೇ. ಹೌದು, ಬ್ರಾಹ್ಮಣರಲ್ಲಿ ರಕ್ಕಸರಲ್ಲಿ ತುಂಬಾ ಮಂದಿ ಬ್ರಾಹ್ಮಣರಿದ್ದಾರೆ. ಆದರೆ ಪಾಕ ಪ್ರವೀಣರಾದಂತಹ ನೀವು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವರಲ್ಲ. ಆದ ಕಾರಣವೇ ನಿಮಗೆ ಯಜ್ಞೋಪವೀತ ಇಲ್ಲ. ಒಟ್ಟು ಅಡುಗೆ ನೀವು ಅಡುಗೆ ಮಾಡುವ ಕಾರಣದಿಂದ ನಿಮ್ಮನ್ನು ಪಾಕ ಪ್ರವೀಣರೇ, ವಿಶೇಷವಾದಂತಹ ಅಡುಗೆ ಇವತ್ತು ಮಧ್ಯಾಹ್ನ ಸಿದ್ಧವಾಗಿದೆ. ಆಗ್ತಾ ಉಂಟು, ಆಗಿದೆ. ಸ್ವಲ್ಪ ಹೊತ್ತಿನ ಊಟ ಮಾಡುವುದೇ. ಏನು ಮಾಡಿದ್ದೀರಿ ಇವತ್ತು ವಿಶೇಷ? ವಿಶೇಷ ನೋಡಿ, 3 ಬಗೆಯ ಪಾಯಸ ಮಾಡಿದ್ದೇನೆ, 4 ಬಗೆಯ ಪಲ್ಯ ಮಾಡಿದ್ದೇನೆ. ಅದರಲ್ಲಿ ಒಂದು ಗೆಣಸಿನ ಪಲ್ಯ. ಹುಳಿ ಮಾಡಿದ್ದೀರಾ? ಹುಳಿ? ಯಾವುದರ ಹುಳಿ? ಹುಳಿ ಕುಂಬಳಕಾಯಿ. ಏನು ಉತ್ತರ ಅದರಷ್ಟು ರುಚಿ ಬೇರೆ ಯಾವುದರಲ್ಲಿಲ್ಲ. ಆಗಲಿ, ಯಾವಾಗಲೂ ಮಾಡುವ ರೀತಿಯಲ್ಲಿ ಇವತ್ತು ಕೂಡ ನೀವು ಪಾಕವನ್ನು ಮಾಡಿದ್ದೀರಿ. ಹೌದು, ಆದರೆ ಇವತ್ತು ವಿಶೇಷವಾದಂತಹ ಒಂದು ಅಡುಗೆ ಆಗಬೇಕು. ಹೌದು, ವಿಶೇಷ ಆಡುವುದು ನಿಜ. ಇವತ್ತೇ ಮಾಂಸಾಹಾರ ಮೆರಬೇಕು ಅಂತಾಗಿದೆ ನನಗೆ. ಮಾಂಸ ನಿಜ. ನಿಮಗೆ ಮನಸ್ಸಾಗುವಾಗ ನಾನು ಮಾಡಿ ಹಾಕ್ತಾ ಇದ್ದೇನಲ್ಲ ಮಾಂಸ. ಇವತ್ತು ಅಗತ್ಯ ಉಂಟು. ಹೌದೇ? ಏನು ಮಾಡ್ತೀವಿ? ಇವತ್ತು ಯಾವುದರದಾಗಿದೆ ನಿಮಗೆ? ನಾನು ಏನೆಲ್ಲ ತಿಂತೇನೆ ಅಂತ ಗೊತ್ತಲ್ಲ ನಿಮಗೆ? ಗೊತ್ತಿದೆ. ಅದರಲ್ಲಿ ಯಾವುದರ ಬಗ್ಗೆ ಇವತ್ತು ನೀವೇ ಯೋಚನೆ ಮಾಡಿ. ಹಲ್ದಿ, ಕುಕ್ಕುಟ, ನರಮಾಂಸ. ನರಮಾಂಸವೆಲ್ಲದ ಕೆಲವು ವರ್ಷಗಳಾಗಿ ಹೋಯಿತು. ಇಂದು ನರಮಾಂಸ ಮೆರಬೇಕು ಅಂತಾಗಿದೆ ನನಗೆ. ಹೌದು ಹೌದು. ಭಗವಂತ, ಯಾರನ್ನು ಕಡಿಯುವುದು ಈಗ? ಯಾರ್ಯಾರನ್ನು ಕಡಿಯಬೇಕಾದಂತ ಅಗತ್ಯ ಇಲ್ಲ. ಕರದಿಂದ ಪಾಚಕ ನೊಡನಾಗ ಹುಂಡನು ತರಿದೀಗ ಶಿಶುವ ನೀನು, ತರಿದೀಗ ಶಿಶುವ ನೀನು, ವಿರಚಿತು ಭೋಜವ ಸವಿಯಪ್ಪ ಪ್ರೀತಿಯೋ ಹರುಷದುಳ್ ಗುಂಬೆ ಮಾರು, ಹರುಷದುಳ್ ಗುಂಬೆ ಹಸಿ ಮಾಂಸದ ವ್ಯವಸ್ಥೆ ನಾನು ಮಾಡ್ತೇನೆ. ಅದರ ಪಾಕವನ್ನು ನೀನು ಮಾಡಬೇಕು. ಅದು ಮಾಡುವ. ಮಗು ನಿಜ. ಏನು ಇಷ್ಟರವರೆಗೆ ಅರಮನೆಯಲ್ಲಿ ಮಗು ಇರಲಿಲ್ಲ. ಇದು ತಿರುಗಾಟಕ್ಕೆ ಹೋದ ಸಂಪಾದನೆಯ? ಇಷ್ಟರವರೆಗೆ ನೋಡಿಲ್ಲ. ಪಾಕ ಪ್ರವೀಣರೇ, ನನ್ನ ದುರ್ಬಲತೆ ಏನು ಅಂತ ನಿಮಗೆ ಗೊತ್ತುಂಟು. ಏನು ಗೊತ್ತಿಲ್ಲದೆ ಅದರ ಪ್ರಯೋಗ ನಾನು ಯಾವತ್ತೂ ಮಾಡಲಿಕ್ಕಿಲ್ಲ. ಮಗು ಆದ್ರೂ ಇಲ್ಲಿಗೆ ತಂದೆ ನಾನು. ಅದಲ್ಲ, ನಿಮಗೊಂದು ವಿಷಯ ಗೊತ್ತುಂಟ? ಹೌದು. ಗೊತ್ತು ಮಾಡಬೇಡ. ಆತ ನನ್ನ ವಿರೋಧಿ ಇದ್ದಾನೆ, ನನ್ನ ಪಾಲಿನ ಯಮನಿದ್ದಾನೆ. ನೀವು ಏನು ಹೇಳ್ತೀರಿ ಪ್ರಭು? ಈ ಪುಟ್ಟ ಮಗು ನಿಮ್ಮ ವಿರೋಧಿ, ನಿಮ್ಮ ಶತ್ರುವೇ. ನಿಮಗೆ ವಿಷಯ ಗೊತ್ತಾಗಲಿಲ್ಲ. ಕೆಲವು ದಿನಗಳಿಗೆ ಮುಂಚಿತವಾಗಿ ಕಾಡಿಗೆ ನಾನು ಹೋಗಿದ್ದೆ. ಹೌದು, ಮುನಿಗಳ ತಪಸ್ಸನ್ನು ಕೆಡಿಸುವುದಕ್ಕಾಗಿ. ತಪಸ್ಸನ್ನು ಕೆಡಿಸುವಂತಹ ಸಂದರ್ಭದಲ್ಲಿ ಶಿವ ಮುನಿಯವರು ನನಗೆ ಶಾಪವನ್ನಿತ್ತು ಆತ್ಮಹತ್ಯೆಯನ್ನು ಮಾಡಿದರು. ಶಾಪ ಇತ್ತದ್ದು ಮತ್ತೇನು ಅಲ್ಲ, ಆಯು ಮಹಾರಾಜನ ಮಗನಿಂದಲೇ ನಿನಗೆ ಮರಣ ಎನ್ನುವ ಹಾಗೆ. ಆ ಕಾರಣದಿಂದಲೇ ನನ್ನ ತಂಗಿಯನ್ನು ಕಳುಹಿ ಆಯು ಮಹಾರಾಜನ
ಮಗನಾದಂತಹ ಈತನನ್ನು ಇಲ್ಲಿವರೆಗೆ ತಂದವನಿದ್ದೆ. ಈ ಮಗುವಿನ ಮಾಂಸದ ಅಡುಗೆ ಆಗಬೇಕೆ? ನೀವು ಸುಮ್ಮನೆ ಕುಳಿತುಕೊಳ್ಳಿ. ಆ ಶಿವಮುನಿಗೆ ತಲೆ ಸರಿ ಇಲ್ಲ. ಈ ಸಣ್ಣ ಮಗು ನಿಮ್ಮ ವಿರೋಧಿ ಆಗಲಿಕ್ಕೆ, ನಿಮ್ಮ ಸಾವಿಗೆ ಕಾರಣ ಆಗುತ್ತದೆ. ಮುನಿಗಳ ಮಾತು ಯಾವತ್ತೂ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಇಂದು ದುರ್ಬಲ ಶಿಶುವಾಗಿರಬಹುದು, ನಾಳೆ ಬೆಳೆಯುವುದಕ್ಕಿಲ್ವೇ? ಬೆಳೆದ ಮೇಲೆ ನನ್ನ ವಿರೋಧಿಯಾಗುವುದಕ್ಕೆ ಸಾಧ್ಯ ಇಲ್ಲ ಎಂದು ನಿಮಗೆ ಹೇಳುವುದಕ್ಕೆ ಸಾಧ್ಯವೇ? ಆಗುವುದಿಲ್ಲ. ನಮ್ಮ ಜೀವನವನ್ನು ನಾವು ಪರೀಕ್ಷೆಗೆ ಒಡ್ಡಬಾರದು. ಮಗು ಬೆಳೀಲಿ, ನಾಳೆ ನೋಡುವ ಎನ್ನುವ ಹಾಗೆ ಹೇಳುವುದಲ್ಲ. ವಿರೋಧಿ ದುರ್ಬಲನಾಗಿರುವಾಗ ಆತನ ನಾಶಕ್ಕಾಗಿ ನಾವು ಪ್ರಯತ್ನಿಸಬೇಕು. ಆದ ಕಾರಣ ನಿಮ್ಮಲ್ಲಿ ಹೇಳುವುದಿಷ್ಟೇ, ಈ ಮಗುವನ್ನು ಕೊಂದು ಕಚ್ಚ 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 ಕೊಚ್ಚಿ ಕಚ ಕಚ ಕೊಚ್ಚಿ ಆ ಮಗುವಿನ ಒಂದು ತುಂಡು ಹೊರಬೀಳಬಾರದು. ಎಲ್ಲ ಅದರ ತಲೆ ಕೂದಲಾಗಲಿ, ಚರ್ಮವಾಗಲಿ, ಉಗುರಾಗಲಿ ಎಲ್ಲವನ್ನು ಪಾತ್ರೆಗೆ ಹಾಕಿ ಅದಕ್ಕೆ ಬೇಕಾದ ಉಪ್ಪು, ಹುಳಿ, ಖಾರ ಎಷ್ಟೆಷ್ಟು ಬೇಕು, ನನ್ನ ರುಚಿ ಅಂತ ಆ ರೀತಿಯಾಗಿ ಅಡುಗೆ ಮಾಡಿ ಈ ಕ್ಷಣದಲ್ಲೇ ನನಗೆ ಬಡಿಸಬೇಕು. ಒಂದು ಕೇಳಿಕೆ ಬುದ್ಧಿ ಏನು? ಸಣ್ಣ ಹೌದು, ಈ ಪ್ರಪಂಚದಲ್ಲಿ ಬೆಳಿಬೇಕಾದ ಮಗು. ಹೌದು. ನಿಮಗೆ ವಿರೋಧಿ ಆಗಿದ್ರು ಕೂಡ ಈ ಅರಮನೆಯನ್ನು ಇಟ್ಟುಕೊಳ್ಳುವುದು ಬೇಡ. ಈ ಮಗು ನಾನು ಮನೆಗೆ ಕೊಂಡು ಹೋಗಿ ಸಾಧನೆ. ನೀವು ಯಾರಲ್ಲಿ ಮಾತನಾಡ್ತಾ ಇದ್ದೀರಿ ಎಂದು ಗೊತ್ತಾ ನಿಮಗೆ? ಗೊತ್ತಿದೆ. ನಾನು ಹೇಳಿದ ಕೆಲಸವನ್ನು ಮಾಡಬೇಕು, ಆಮೇಲೆ ವೇತನವನ್ನು ನೀವು ಪಡೆಯಬೇಕು. ಅಡುಗೆ ಮಾಡ್ತೀರಾ ಇಲ್ವೋ? ನನ್ನಿಂದ ಸಾಧ್ಯ ಇಲ್ಲ. ಅಡುಗೆ ಮಾಡುವುದಿಲ್ಲ ಅಂತಾದ್ರೆ ನಿಮ್ಮ ಶಿರಚ್ಛೇದ ಅಲ್ಲ. ನಾಳೆಯಿಂದ ನಿಮಗೆ ಇಲ್ಲಿ ಅವಕಾಶವೇ ಇಲ್ಲ. ಅಲ್ಲಿಯವರೆಗೆ ಮುಂದುವರಿಬೇಡಿ. ಉದ್ಯೋಗ ಇಲ್ಲಂತಾದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಸಾಕುದೇ ಹೇಗೆ? ನನ್ನ ತಲೆ ಕಳೆದ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಯಾರಿದ್ದಾರೆ? ಹಾಗಾಗಿ ಆದಷ್ಟು ಬೇಗ ಮಧ್ಯಾಹ್ನ ಆಗುತ್ತಾ ಬಂತು. ಹೌದು, ಇನ್ನು 1-2 ಗಳಿಗೆಗಳ ಒಳಗೆ ಇವತ್ತಿನ ಮಧ್ಯಾಹ್ನದ ಅಡುಗೆ ಸಿದ್ಧ ಆಗಿದೆ. ಇದು ಈ ಮಗುವನ್ನು ಇನ್ನು ತುಂಡು ಮಾಡಿ ಕೊಚ್ಚಿ ಬೇಯಿಸಲಿಕ್ಕೆ ಹೊತ್ತೆಷ್ಟು ಆದಷ್ಟು ಬೇಗ ಮಾಡಬೇಕು ಅಂತ ನಿಮ್ಮಲ್ಲಿ. ಬೇಗ ಮಾಡ್ತೇನೆ. ಅಲ್ಲಿವರೆಗೆ ನೀವು ಏನು ಮಾಡ್ತೀರಿ? ನಮ್ಮ ಅಭ್ಯಾಸ ಏನು ಅಂತ ಗೊತ್ತಿರ್ತಲ್ಲ ನಿಮಗೆ. ನಮಗೆ ಮಂಡೆ ಬಿಸಿ, ಇವರಿಗೆ ಮಂಡೆ ಬಿಸಿ ಇಲ್ಲ. ಆವಾಗ ಬೇಕಾಗ್ತದೆ. ಆಯ್ತು, ಒಮ್ಮೆಗೆ ಬಗ್ಗಿಸಬೇಡಿ. ಸ್ವಲ್ಪ ಹೇಗೆ ತಗೊಳ್ಬೇಕು ಅಂತ ನನಗೆ ನೀರು ಹೇಳಿಬೇಕು. ಒಮ್ಮೆಗೆ ಬಗ್ಗಿಸಿದ್ರಿ ಅಡಿಗೆ ಆಗಿದೆ. ಸರಿ, ಆದ್ರೆ ಆದಷ್ಟು ಬೇಗ ಪಾಕ ಸಿದ್ಧವಾಗಬೇಕು. ತಡ ಆಯ್ತು ಅಂತಾದ್ರೆ ನಾವು ಹಾಕುವುದು ಹೆಚ್ಚಾಗಿ ಹೋದ್ರೆ ನಾನು ಸ್ವಲ್ಪ ಹಾಕಬೇಕು ಅಂತಾದ್ರೆ ಬೇಗ ಸಿದ್ಧರಾಗ್ತೇನೆ. ಅಡುಗೆ ಆದ ಕೂಡಲೇ ನನ್ನನ್ನು ಕರೆಯಬೇಕು. ದೊರೆಗಳ ಮಾತನ್ನು ಕೇಳುವಾಗ ಆಶ್ಚರ್ಯ ಆಗುತ್ತಾ ಇದೆ. ಇಷ್ಟರವರೆಗೆ ಇಂಥ ಬುದ್ಧಿ ನಮ್ಮ ದೊರೆಗಳಿಗೆ ಬಂದುದಿಲ್ಲ. ಈ ಎಳೆ ಶಿಶುವನ್ನು ಕೊಂದು ಮಾಂಸ ಮಾಡಿ ಅಡುಗೆ ಮಾಡಿ ಬೇಯಿಸಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಆದರೆ ಮಹಾರಾಜನ ಮಗ ಈ ಪ್ರಪಂಚದಲ್ಲಿ ಬೆಳೆದು ನಾಡಿನ ದೊರೆಯಾಗಬೇಕಾದಂಥ ಈ ಮಗುವನ್ನೇ ಈಗ ಕೊಂದು ಮುಗಿಸಿದ್ರೆ ಇಲ್ಲಪ್ಪ, ನನ್ನಿಂದ ಸಾಧ್ಯ ಇಲ್ಲ. ಆದರೆ ಈ ಮಗುವಿನ ಉಳಿವಿಗಾಗಿ ಏನಾದರೂ ಒಂದು ಯೋಚನೆಯನ್ನು ಮಾಡಬೇಕು, ದಾರಿಯನ್ನು ಕಂಡುಕೊಳ್ಬೇಕು. ನಾನೇ ಯೋಚನೆಯನ್ನು ಮಾಡುವುದಲ್ಲ, ನನ್ನ ಹೆಂಡತಿ ಇದ್ದಾಳಲ್ಲ ಮೇಕಲ್, ಅವಳಲ್ಲಿ ವಿಷಯವನ್ನು ಹೇಳಿ ಅವಳಿಗೆ ಅಡಿಗೆ ಸಿದ್ಧಪಡಿಸ್ತೇನೆ. ನೇರವಾಗಿ ಮನೆಗೆ ಹೋಗ್ತೇನೆ. ಮಹಾರಾಜರನ್ನು ನೋಡಿ ಮಾತನಾಡಿಸಿ ಬರ್ತೇನೆ ಅಂತ ಹೊರಟು ಹೋದವರು ನೀವು. ಅವಸರವಾಗಿ ಕರೆ ಬಂತು, ಹಾಗೆ ಹೋಗಿದ್ದೆ. ಸ್ವಾಮಿ, ಬರುವ ನಮ್ಮ ಮಗನ್ನು ಎತ್ತಿಕೊಂಡು ಬಂದಿದ್ದೀನಿ. ಯಾರ ಕೊಟ್ಟರೆ ಈ ಮಗು? ಪಿಡಿಯುತ್ತಾ ಪಾಕ ಮಂದಿರದೆಡೆಗೆ ನಡೆತಂದು ತನ್ನ ಸತಿಯೊಡನೆ ನುಡಿದ ನೋಡಿ ಶಿಶುವ ಕಡಿವೆ ನೆದೆಯೋ, ನುಡಿದ ನೋಡಿ ಶಿಶುವ ಕಡಿವೆ ನಿಂತಯ್ಯೋ, ನಾ ಸುಡಲೆಲ್ಲ ಬಾಳ್ವೆ
ಸುಡಲೆನ್ನ ಮಾಡುವೆಗೆಂದಿನದು ಪಿಡಿಯುವುದ ಬಾಲಕನ ಪಾಠ ಮಂದಿರದೆಡೆಗೆ ನಡೆದಂದು ತನ್ನ ಬದಿಯಿಡದೆ ನಡೆದಂತಹ ಘಟನೆ ಯಾವ ರೀತಿ ಹೇಳಬೇಕು ಅಂತ ಅರ್ಥವಾಗುತ್ತೆ ಇಲ್ಲ. ಏನು ಸ್ವಾಮಿ? ದೊರೆಗಳ ಕರೆಯಾಯಿತು. ಏನು ಅವಸರವಾಗಿ ಹೋಗಿಬಿಟ್ಟೆ. ಆ ಬಳಿಕ ಹೇಳಿದಂತ ಅಮ್ಮ, ಏನು? ಈ ಮಗುವನ್ನು ನನ್ನ ಕೈಗೆ ಇತ್ತು ವಿಶೇಷವಾದಂತಹ ಅಡುಗೆ ಸಿದ್ಧಪಡಿಸಬೇಕು. ಈ ಮಗುವನ್ನು ಕೊಂದು ಮಾಂಸದ ಅಡುಗೆ ಆಗಬೇಕು ಎಂಬುದಾಗಿ ಹೇಳಿದ್ದಾರೆ. ಈ ಮಗುವನ್ನು ಕೊಲ್ಲುವುದಕ್ಕೆ ನನಗೆ ಮನಸ್ಸಿಲ್ಲ. ಈ ಪ್ರಪಂಚದಲ್ಲಿ ಉಳಿಬೇಕಾದಂತಹ ಮಗು ಬೆಳೆದು ಉನ್ನತವಾದ ಕೀರ್ತಿಯನ್ನು ಗಳಿಸಬೇಕಾದಂತಹ ಈ ಮಗುವನ್ನು ಕೊಲ್ಲುವುದಕ್ಕೆ ಯಾರಿಂದಲೂ ಸಾಧ್ಯವಾಗುತ್ತೆ. ಈಗ ಉಪಾಯವನ್ನು ಕೇಳುವುದಕ್ಕೆ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ಈ ಮಗುವಿನ ಬದುಕಿಗಾಗಿ ಏನಾದರೂ ದಾರಿ ಹೇಳುವೆಯ ಬರಿದೇಕೆ ದುಃಖಿಪೇ ಇನಯ ಬರಿದೇಕೆ ದುಃಖಿಪೆ ತಾರಿ ಮಗುವ ವನದೊಳಗೆ ಬಿಟ್ಟು ಬಯಲಾನು ವನದೊಳಗೆ ಬಿಟ್ಟು ಬಯಲಾನು ಮನುಮಕಾರಿಯ ದಯೆಯುಳಿಯಲಿ ಮನೆಯೊಂದಿರುವುದು ಒಲಿದೆ ಪಡೆದೊಯ್ದಳ ತನಗೆ ಮನುಮಕಾರಿಯ ದಯೆಯುಳಿಯಲಿ ಮನೆಯೆಂದೆನುದ ವನಿತೆ ಪಡೆದೊಯ್ದಳ ಕ್ಷಣಕ್ಕೆ ವಿನಯ ಬರಿದೇಕೆ ದುಃಖಿಪೇ ತಾರಿ ಮಗುವ ವನದೊಳಗೆ ಬಿಟ್ಟು ಬಯಲಾನು ಈ ಮಗುವನ್ನು ನನ್ನ ಕೈಯಲ್ಲಿ ಕೊಟ್ಟು ನೀವು ಕಣ್ಣೀರು ಇಳಿಸ್ತಾ ಇದ್ದೀರಾ? ಮತ್ತೇನು ಮಾಡಲಿ? ಕಣ್ಣೀರು ಇಳಿಸಿದ್ರೆ ನಾವು ಏನು ಸಾಧಿಸಕ್ಕೆ ಸಾಧ್ಯ ಇದೆ ಸ್ವಾಮಿ. ಅದಿಲ್ಲ. ಅದೇ ಉಪಾಯವನ್ನು ನಾವು ನೋಡಬೇಕು ಆ, ಸ್ವಾಮಿ. ಓ, ಈ ಮಗುವನ್ನು ಹೆತ್ತ ಒಡಲೆ ಯಾತನೆಂದು ಆ, ಯಾರಲ್ಲಿ ನಾವು ಹೇಳೋದು? ಆದ್ರೆ ನನ್ನಿಂದ ಸಾಕುವುದಕ್ಕೆ ಸಾಧ್ಯವಿಲ್ಲ. ಆ. ಆದ್ರೆ ಮಗುವನ್ನು ಕೊಂದು ಆ ಪಾಪವನ್ನು ಕಟ್ಟಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆ ಪಾಪದ ಹೊಣೆಯು ನಮ್ಮ ಮೇಲೆ ಬರುವುದು ಸರಿಯಲ್ಲ ಸ್ವಾಮಿ. ಆ. ಅದಕ್ಕಾಗಿ ಒಂದು ಉಪಾಯವನ್ನು ನಾನು ಸೂಚಿಸ್ತಾ ಇದ್ದೇನೆ. ಈ ಮಗು ಬದುಕುವುದಕ್ಕೆ ಬೇಕಾಗಿ ಹೌದೌದು ಏನು ಸ್ವಾಮಿ. ಓ, ಘೋರ ಅರಣ್ಯ ಇದೆ ಮುಂದೆ. ಹೌದು. ಆ ಘೋರ ಅರಣ್ಯಕ್ಕೆ ನಾನು ಹೋಗ್ತೇನೆ. ಆ, ಉಪಾಯದಿಂದ ಯಾರಿಗೂ ಗೊತ್ತಾಗದ ಹಾಗೆ ಆ. ಆ ಮಗುನಲ್ಲಿ ಬಿಟ್ಟು ನಾನು ಈ ಕಡೆಗೆ ಬರ್ತೇನೆ ಸ್ವಾಮಿ. ಮಗು ಬದುಕಲಿ. ಆ ಶ್ರೀಮನ್ನಾರಾಯಣ ಪೂರ್ಣಾನಂದ ಈ ಮಗುವಿಗೆ ಬರಲಿ ಸ್ವಾಮಿ. ಹೌದು ಬೇಕಲ್ಲ. ದೇವರ ಅನುಗ್ರಹ ಇದ್ರೆ ಈ ಮಗು ಬದುಕಿಯೇ ಬದುಕ್ತಾನೆ. ಈ ಮಗುವನ್ನು ಕೊಂದು ನಾವು ಪಾಪ ಕಟ್ಟಿಕೊಳ್ಳುವುದು ಬೇಡ. ಸರಿಯಲ್ಲ? ಮಾಂಸದ ಅಡುಗೆಯು ಮಾಡುವುದು ಬೇಡ. ಕಾಡಿನಲ್ಲಿ ಬಿಟ್ಟು ಬಾ. ಬರ್ತೇನೆ. ಪ್ರಪಂಚದಲ್ಲಿ ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂಬುದಾಗಿ ಹಂಬಲಿಸುವವರು ಅದೆಷ್ಟೋ ಮಂದಿ ಇರ್ತಾರೆ. ಎಷ್ಟೋ ಮಂದಿ ಇದ್ದಾರೆ. ದಾರಿ ಹೋಗರಿಗೆ ಈ ಮಕ್ಕಳು ಸಿಕ್ಕಿದ್ರೆ ಮನೆಗೆ ಕೊಂಡು ಹೋಗಿ ಸಾಕ್ತಾರೆ. ಆ ಶಿವನ ಅನುಗ್ರಹ ಈ ಮಗುವಿನ ಮೇಲೆ ಪೂರ್ಣ ಇರಲಿ. ಇರ್ಲಿ. ಆದ್ರೆ ಒಂದು ಏನು ಸ್ವಾಮಿ? ಈ ಮಗುವನ್ನು ಬದುಕಿಸುವುದಕ್ಕೆ ಬೇಕಾಗಿ ಕಾಡಿನಲ್ಲಿ ಬಿಟ್ಟು ಬರ್ತೀವಿ. ಬರ್ತೇನೆ. ಆದರೆ ದೊರೆಗಳಿಗೆ ಮಾಂಸದ ಅಡುಗೆ ಆಗಬೇಕಲ್ಲ, ಅದಕ್ಕೆ ಏನು ಉತ್ತರ ಕೊಡುವುದಿಲ್ಲ. ಸ್ವಾಮಿ ಓ, ನೀವು ಯೋಚಿಸಿದ್ರೆ ಬೇಡ. ಆ, ಬೇರೆ ಆ, ಬೇರೆ ಯಾವುದಾದ್ರೂ ಪ್ರಾಣಿಗಳ ಮಾಂಸವನ್ನು ಅಡುಗೆ ಮಾಡಿ ಆ ಮಹಾರಾಜನ ಬಡಿಸಿದ್ರೆ ಆಯ್ತಲ್ಲ. ಸರಿಯಾದ ಮಾತು. ಒಳ್ಳೆ ಉಪಾಯ ಇದೆ. ಮಾಂಸ ಆದ ಮೇಲೆ ಪದಾರ್ಥ ಆದ ಮೇಲೆ ಈ ಮಾಂಸ ಯಾವುದರ ತುಂಡು ಅಂತ ಗೊತ್ತಾಗುತ್ತದ? ಮಗುವಿನ ತುಂಡು ಬೇರೆ ಹಾಗಾದ್ರೆ ಮೊದಲಿಗೆ ಕುಡಿಲಿಕ್ಕೆ ಹೋಗಿದ್ದಾರೆ. ಹೌದು. ಆಮೇಲೆ ಏರಿದ ಮೇಲೆ ಯಾವುದು ಗೊತ್ತಾಗ್ಲಿಕ್ಕಿಲ್ಲ. ಆಗುದಿಲ್ಲ. ಬೇರೆ ಮೃಗ ಅಂತ ಹುಡುಕುದು ಬೇಡ. ಅಲ್ಲಿ ಮೂಲೆಯಲ್ಲಿ ಒಂದು ನಾಯಿ ಉಂಟು. ಆ ನಾಯಿಯನ್ನೇ ಮಾಂಸ ಮಾಡಿ ಈ ದೊರೆಗಳಿಗೆ
ಯಜಮಾನನಿಗೆ ನಾಯಿ ಮಾಂಸವೇ ಆಗಬೇಕು. ಹಾಗೆ ಇದು ನಮ್ಮೊಳಗೆ ಮಾತ್ರ ಇರಲಿ. ಬೇಗನೆ ಹೋಗಿ ಮಗುವನ್ನು ಅಡಿಗೆ ವ್ಯವಸ್ಥೆ ಮಾಡೋಣ. ವ್ಯವಸ್ಥೆ ಎಲ್ಲ ಆಗಿದೆ. ಆಗಿದೆ. ಇದು ನೀವು ಬಾಯಿ ಬಿಡಬೇಡಿ. ಅಂತ ಹೇಳಿದೆ. ನಮ್ಮೊಳಗೆ ಇರಲಿ. ಸಿಕ್ಕಿದ್ರಲ್ಲಿ ಅರ್ಥ ನಿಮಗೆ ಏನಾಗಿದೆ ಗೊತ್ತಾಗಲ್ಲ. ಪ್ರಭಾ ದೊರೆ ಬನ್ನಿ, ಸಿದ್ಧಾಗಿದೆ ಅಡುಗೆ. ಕೆಳಗೆ ಹೊಂಡ ದಾರಿ ಇರುವಲ್ಲೇ ಉಂಟು, ಅದು ಕಂಬ. ಕಣ್ಣು ಕೆಂಪಾಗಿದೆ. ಕುಡ್ದದ್ದು ಅವರು ಕಣ್ಣು ಕೆಂಪು ಕಾಡುವ ಮೂರು ಕಾರ್ಯಕ್ರಮವನ್ನು ಒಪ್ಪಿ ಮುಗಿಸಿ ಬಂದದ್ದು ಇಲ್ಲಿಗೆ. ನಾನು ಕುಡಿದದ್ದು ಗೊತ್ತಾಗ್ತದೆ. ಎಲ್ಲಿಂದ? ನಾವು ಕುಡಿದ್ರೆ ಯಾರಿಗೂ ಗೊತ್ತಾಗುವುದಿಲ್ಲ. ಹುಟ್ಟಿನಲ್ಲಿ ಇಲ್ಲಿ ಬಂದು ನಮ್ಮ ಒಂದು ವಿಶೇಷತೆ ಉಂಟು. ನಾವು ಎಷ್ಟು ಕುಡಿದ್ರು ನಮ್ಮ ಬಾಯಿ ವಾಸನೆ ಬರ್ತದೆ. ಎಲ್ಲಿಂದ ನಿಮಗೆ ಬರುವುದು? ಇನ್ನೊಬ್ಬರಿಗೆ ಬರುವುದು. ಓ, ಕೆಲವರೆಲ್ಲ ಇದ್ದಾರೆ ಪ್ರಪಂಚದಲ್ಲಿ ಏನು ಬುದ್ಧಿ? ಕುಡಿತಾರೆ. ಕುಡಿತಾರೆ. ಕುಡಿದ ಮೇಲೆ ಉಂಟಲ್ಲ, ಅವರು ಹೇಳಿದ್ದನ್ನ ಹೇಳುವುದು, ಮುಗಿಲಿಕ್ಕಿಲ್ಲ ಹೊರತು. ಹೇಳಿದ್ದನ್ನ ಹೇಳುವುದು. ಹೌದು. ಇನ್ನು ಕೆಲವರು ಹೇಳ್ತಾರೆ ಏನು ಅವ ತಲೆಗೆ ಹೊಯ್ಕೊಳ್ತಾನೆ. ಹೊಯ್ಕೊಳ್ತಾನ ಅಂತ. ಹೌದೌದು. ಕುಡಿಬಹುದು. ಕುಡಿಬಹುದು. ಅಪ್ಪಮ್ಮನ ಗುರ್ತಬೇಕು. ಗುರ್ತಬೇಕು. ಹೀಗೆ ಹೇಳುವರೆ ಕುಡಿತ ಹಿಡಿತದಲ್ಲಿ ಬೇಕು. ಅಲ್ವಾ? ಹೌದು. ನೀವು ಮಾತ್ರ ಸರಿ ಕುಡ್ದ. ನಾನು ಸರಿ ಇದ್ದೇನೆ. ನೀವು ಕುಡ್ದದ್ದು ಯಾರಾದ್ರೂ ಹೇಳಿ ನಾನು ಕುಡ್ದಿದ್ದೇನೆ ಅಂತ ಎಲ್ಲಿಂದ? ನಾನು ಸರಿ ಇದ್ದೇನೆ. ನಿಂತಲ್ಲಿ ನಿಲ್ಲುವುದಿಲ್ಲ ಅಷ್ಟೇ. ಹಂಗಾಗಿದ ಹಾಡುಗಾಗಿದೆ. ಹ್ಮ್. ಹಾಡುಗಾಗಿದೆ. ಕುಡ್ಕೊಳ್ಬೇಡ ಈಗ. ಕುಡ್ಕೊಳ್ಬೇಕು. ನೀವೇನು ಕುಡ್ದಿದ್ದೀರಾ? ಇಲ್ಲ, ಅಕ್ಕ ನನ್ನ ಮೈ ಮೇಲೆ ನಿಲ್ತೀರಿ. ನೀವು ಬೀಳಿಸಿದ್ದಲ್ಲ ನನ್ನನ್ನು. ಹಾ, ಬಾ. ಕುಡಿತಾ ಇದ್ದಲ್ಲ. ನಾನು ಕುಡ್ದದ್ದು ಗೊತ್ತಾಗ್ತದೆ. ಎಷ್ಟು ಸಲ ಹೇಳುದು? ನಾನು ಸರಿ ಇದ್ದೇನೆ. ಹೌದು. ಕೆಲವರೆಲ್ಲ ಇದ್ದಾರೆ ಕುಡಿಯುವವರು. ಕುಡಿಯುವವರು ಹೇಳಿದ್ದನ್ನೇ ಹೇಳುವುದು. ನೀವು ಅಲ್ಲದಂತೆ ಕುಡಿಯುವುದು ಅಂತ ಹೇಳಿದ್ರೆ ನಾನು ತಲೆಗೆ ತಲೆಗೆ ಹೊಯ್ಕೊಳ್ಳುವುದ ವಿಷಯ. ಅಪ್ಪಮ್ಮನ ಗುರ್ತಬೇಕು. ಕುಡಿಯುವುದು ನಿಮ್ಮಲ್ಲಿ ಕಲಿಬೇಕು. ಗೊತ್ತೇ ಆಗುದಿಲ್ಲ. ಫು, ವಾಸನೆ ಬರ್ತದೆ. ನಾವು ಕುಡಿದ್ರೆ ವಾಸನೆ ಅದು ಬರ್ತದೆ. ಪರಿಮಾಣವೇ. ಪ್ರಾರಂಭಿಸುವೆ. ಹೌದಾ? ಸ್ವಲ್ಪ ಬೇಕಾ? ಸ್ವಲ್ಪ ಬೇಕಾ? ಬೇಕಾದಷ್ಟು ತಗೊಂಡು ತಗೊಂಡಿದ್ದೀರಲ್ಲ? ಉಳಿಸಿದ್ದೀರಾ? ಬೇಕಾ? ನನಗೆ ಬೇಡ. ಅಲ್ಲ, ನಿಮಗೆ ಉಳಿಸಿದ್ರೆ ನೀವು ಕುಡಿಬಹುದು. ಹಾ, ಅದು ಶುದ್ಧವಾದದ್ದು ಗೊತ್ತು. ಹೌದು. ಅದಕ್ಕಲ್ವಾ? ಅದಕ್ಕೆ ಅದಕ್ಕೆ ಅಮಲಿನ ಪದಾರ್ಥ. ಮಲಿನ ಇಲ್ಲ. ಮಲಿನ ಬಲ್ಲತ್ತಿ ಯಾವುದು? ಅವರಿಲ್ಲ. ಸಾಹಿತ್ಯ ನಿಮ್ಮಲ್ಲಿ ಕಲಿಬೇಕು. ಕುಡಿಬಾರ್ದು. ಹಾ. ಕುಡಿದ್ರೆ ನನ್ನ ಆಗಿರ್ಬೇಕು. ಹೌದೌದು. ನಾನು ಕುಡಿದದ್ದು ಗೊತ್ತಾಗ್ತದೆ. ಎಲ್ಲಿಂದ? ಸರಿ ಇದ್ದೇನೆ. ಕೆಲವರೆಲ್ಲ ಕುಡಿದ್ರೆ ಉಂಟಲ್ಲ, ಹೇಳಿದ್ದನ್ನೇ ಹೇಳಿದ್ದನ್ನೇ ಮಾತಾಡುದು. ಹೇಳಿದ್ದನ್ನೇ ಹೇಳುದು. ಅವ ಏನು ತಲೆಗೆ ಹೊಯ್ಕೊಳ್ತಾನೆ. ಹೌದು. ಅಪ್ಪಮ್ಮನ ಗುರ್ತ ಇಲ್ಲ. ಗುರ್ತಬೇಕಲ್ಲ. ಹಾಗೆ ಪ್ರಾರಂಭಿಸಿ. ಬೇಕಲ್ಲ? ನನ್ನವಳನ್ನು ಎಂತದ್ದು ಹೆಸರು? ಮೇಕಲ. ಒಳ್ಳೆ ಹೆಸರು. ಹಾ. ಬೇಕಲ್ಲ. ಮೇಕಲ. ನೋಡಿ, ಇವಳೆ. ನಿಮ್ಮ ಹೆಂಡತಿಯ ಭಟ್ರೆ. ಅದನ್ನೇ ಹೇಳ್ತೀವಿ ಇವಳು. ಭಟ್ರೆ, ಹಾ. ಇವಳನ್ನು ನೋಡುವಾಗ ಇದು. ನನಗೂ ಮನಸ್ಸಾಗುತ್ತದೆ. ಅಷ್ಟು ದೊಡ್ಡ ಸೌಟೆ ಇಟ್ಕೊಂಡು ಬಾ. ಮಂಡ್ಯ ಕೊಂಡು ಕೊಡ್ತೇನೆ ಇವಳು. ನನ್ನ ಹೆಂಡತಿ ನೋಡಿದ್ರೆ ನಿಮಗೆ ಮನಸ್ಸಾಗ್ತದ? ಯಾಕೆ ಮನಸ್ಸಾಗ್ತದೆ? ಯಾಕೆ? ನನಗೂ ಒಂದು ಮದುವೆ ಆಗಬೇಕು ಅಂತ ಮನಸ್ಸಾಗ್ತದೆ. ಭಟ್ರೆ, ನಾನು ಕುಡಿದದ್ದು ಗೊತ್ತಾಗ್ತದೆ. ಎಲ್ಲಿಂದ? ಕೆಲವರೆಲ್ಲ ಕುಡಿದ್ರೆ ಹೌದು. ಹೇಳಿದ್ದನ್ನೇ ಹೇಳುವುದು. ಏನು ತಲೆಗೆ ಹೊಯ್ಕೊಳ್ತಾರೆ. ಮಾತಾಡಿದಂತೆ ಮಾತಾಡುದು. ಅಪ್ಪಮ್ಮನ ಗುರ್ತ ಹೇಳುವುದಿಲ್ಲ. ಹೇಳು. ನೋಡಿರುವುದು ನಿಮ್ಮನ್ನು ನೋಡಿ ಕಗೆ. ಎಲೆ ಇಲ್ಲ. ಭಟ್ರೆ, ನಾನು
ತಕೊಂಡ ಕಷಾಯ ಅದು ಇಲ್ವೇ ತಪ್ಪು. ಅದು ಬೀಳ್ಬೇಡ, ಅದು ಅವಳು ನನಗೆ ಗೊತ್ತುಂಟು. ನಿಮಗೆ ಮಕ್ಕಳೇ ವಾ 3 ಸೊಂಟ ನೋವಿದ್ದು ಮಕ್ಕಳು ಅಲ್ಲ. ಮಕ್ಕಳಿಗೆ ಸೊಂಟ ನೋವಿಗೆ ಎಲೆ ಹಾಕಿದ್ದೇನೆ. ಏನು ಮಕ್ಕಳು ಇದು ಎಲೆ ಹೀಗೆ ಸೊಂಟಲು ಬಗ್ಗಲಿಕ್ಕೆ ಆಗುದಿಲ್ಲ ಅಂತ ಮಕ್ಕಳಿದ್ದಾರೆ. ನಾನು ಕುಡಿದದ್ದು ಗೊತ್ತಾಗಿದೆ. ನಾನು ಸರಿ ಇದ್ದೆ. ಇಲ್ಲ, ಕೆಲವರು ಕುಡಿದ್ರೆ ಉಂಟಲ್ಲ ಮಾತಾಡಿದ್ದೆ ಹೇಳಿದ್ದನ್ನೇ ಹೇಳುವುದು. ಏನು ತಲೆಗೆ ಹೊಯ್ಕೊಂಡಿದ್ದ ಅಪ್ಪಮ್ಮನ ಅಪ್ಪ ಅಪ್ಪ ಬಿಡ್ತವೆ. ನೀವೇನು ಮಾಡುತ್ತೀರಿ? ಸೊಂಟ ಅದಕ್ಕೆ ಬಗ್ಗಿತು. ಹಾಸಿಗೆ ಜೋರು ಮಾಡ್ತದೆ. ಅದು ಆಗುದಿಲ್ಲ. ಬಡಿದ್ದೆ ನಿನ್ನೆಲ್ಲಿ ಸುತ್ತು ಬರುದು. ನಮಗೊಂದು ಔಷಧಿ ಉಂಟು, ಯೋಗರಾಜ ಗುಂಚುಲು ಅಂತ ಉಂಟು. ಗುಳಿಕ ಹೌದು, ಅದನ್ನು ತಗೊಳ್ಳಿ. ನೀನವರಲ್ಲಿ ಮಾತಾಡುದು ಬೇಡ. ಆಯ್ತಾ ಮೊದಲು ನಿಮ್ಮ ಗಂಡನಿಗೂ ನೀವೇ ಬಡಿಸುವುದಲ್ಲ, ಹಾಗೇ ಬಡಿಸಿ. ಗಂಡನಿಗೆ ಅಲ್ಲ, ಅವಳೇ ಬಡಿಸುವುದಿಲ್ಲ. ಅವಳೇ ಬಡಿಸುದು. ಹಾಗೆ ಬಡಿಸಿ. ಹಾಗೆ ಬಿಸಿಲಿಂದ ಗಂಡನ ಹಾಗೆ ಹೌದು. 12 ಕೊಡುವ ಒಂದು ನಿಷ್ಠೆ ಇದೆ. ಹಾಗೆ ಅಲ್ವಾ? ಎಲ್ಲಿನ ಸುತ್ತ ಬರುವುದು ಇಲ್ಲಿ ಬರುವುದು. ಅದೇನು ಇದೇನು? ಅದು ಉಪ್ಪ. ನಮ್ಮ ಒಂದು ಕ್ರಮ ಉಂಟು. ಹೌದು. ನಾವು ಅನ್ನ ಕಡಿಮೆ, ಉಳಿದದ್ದು ಹೆಚ್ಚು. ಹೌದು. ಅದು ಆರೋಗ್ಯದ ಒಂದು ಗುಣ. ಹೌದೌದು. ನಾನು ಕುಡಿದದ್ದು ಗೊತ್ತಾಗ್ತದೆ. ನೀವು ಈ ಕೆಲವರು ಸರಿ ಉಂಟಲ್ಲ, ಮಾತಾಡಿದರೆ ಮಾತಾಡುದಲ್ಲ. ಹೌದಲ್ಲ, ಹೇಳಿದ್ದನ್ನೇ ಹೇಳಿದಲ್ಲ. ಅಪ್ಪ ಇದು ನಾನು ಕಾರಣ. ಒಳಗಿಂದಲವರೆಗೆ ಪರಿಮಳ ಬರ್ತಾ ಇತ್ತು. ನೀವು ಮಾಡಿದ ಪಾಕಂತ ಏನು ಪರಿಮಳ. ನೀವು ಕೊನೆಗೆ ಒಂದು ಒಗ್ಗರಣೆ ಹಾಕಿದ್ದೀರಲ್ಲ, ಸತ್ಯ ಹೇಳಬೇಕ, ನನ್ನ ನಾಲಿಗೆಯಲ್ಲಿ ನೀರು ಬಂದಿದೆ. ನಿಮ್ಮ ರುಚಿ ಹೇಗೆ ನನಗೆ ಗೊತ್ತಿಲ್ವೋ. ಅಮ್ಮ, ನಾನು ಕುಡಿದದ್ದು ಗೊತ್ತಾಗ್ತದ? ನಾನು ಸರಿ ಇದ್ದೇನೆ. ಉಪ್ಪು, ಹುಳಿ, ಖಾರ ಎಲ್ಲ ಸರಿ ಹಾಕಿದ್ದೇನೆ. ಎಲ್ಲ ಕೊಚ್ಚಿ 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 ತುಂಡು ತುಂಡು ಮಾಡಿಬಿಡ್ತಾರೆ. ಏನು ಬಟ್ಟೆ ಮೂಗಿಗೆ ಕೈ ಇಡ್ತಾ ಸ್ವಲ್ಪ ನಿನ್ನೆ ಶೀತ ಆಗಿದೆ. ಒಗ್ಗರಣೆ ಹೆಚ್ಚಾದ ಕೂಡಲೇ ಮೂಗಿನಿಂದ ಹಿಡಿಯುವುದಕ್ಕೆ ಪ್ರಾರಂಭ. ಏನು ಪರಿಮಳ ಬಿಟ್ರೆ, ಏನು ಪರಿಮಳ. ನಂದು ನೋಡಿರು ಬಹುಶಃ ನಾಯಿ ಕೆಮ್ಮಾಗಿರ್ಬೇಕು. ನಾಯಿ ಕೆಮ್ಮಿಗೆ ಸ್ವಲ್ಪ ಔಷಧಿ ಮಾಡಬೇಕು. ಹೋಗಿ ಮಾಡಿರ್ತೇನೆ. ಅವರು ಊಟ ಮಾಡಿ ಮಾತಾಡಿದ್ರೆ ನೋಡಿ ತುಂಡು ನನಗೆ ಗೊತ್ತಾಗುತ್ತದೆ ಯಾವ ಮಾಂಸ ಎನ್ನುವ ಹಾಗೆ. ಇದು ಯಾವುದರ ಮಾಂಸ? ನನಗೆ ಗೊತ್ತಾಗಿದೆ. ಇದು ಮಗುವಿನ ಮಾಂಸವಲ್ಲ. ಇದು ಮಗುವಿನ ಮಾಂಸವಲ್ಲ. ಇದು ಹೌದು ಹೌದು ಬರಲಿಲ್ಲ. ಹೌದು ಇದು ನನ್ನ ವಿರೋಧಿಯ ಮಾಂಸ. ನನ್ನ ಒಳ್ಳೆ ಉಸಿರು ಮೇಲೆ ಕೆಳಗಾಗಿ. ಇದು ನನ್ನ ವಿರೋಧಿಯ ಮಾಂಸ. ಹೌದು ಏನು ಗೊತ್ತಾ? ಕೆಮ್ಮು ನಾಯಿ ಕೆಮ್ಮು.
ಕೂಡ ಕ್ಷತ್ರಿಯ ಕುವರಲ್ಲೋ, ಕ್ಷತ್ರಿಯ ರಟ್ಟೆ ಎಲ್ಲ ಗಟ್ಟಿಯಲ್ಲೋ, ಎಲುಬು ಗಟ್ಟಿಯಲ್ಲೋ, ಹಾಗೆ ಕ್ಷತ್ರಿಯ ಮಗುವಾದ ಗಟ್ಟಿ ಇರ್ಬೋದು. ಭಟ್ರೆ, ಓ ಭಟ್ರೆ, ಎಷ್ಟು ಹೊತ್ತಾದರೂ ನಿಮ್ಮ ಹೆಂಡತಿಗೆ ನಾನು ಕುಡಿದದ್ದು ಗೊತ್ತಾಗಿದ? ನೀವು ಹೇಳೇ ಗೊತ್ತಾಗ್ತದೆ. ನಾನು ಸರಿ ಇದ್ದೆ. ಕೆಲವರೆಲ್ಲ ಕುಡಿದಿರ ಮಾತಾಡಿದ್ದನ್ನೇ ಮಾತಾಡುದು, ಹೇಳಿದ್ದನ್ನೇ ಹೇಳುದು, ಏನು ಕುಡಿಯುತ್ತೆ ತಲೆಗೆ ಹೊಯ್ಕೊಳ್ಳುದ ಅಪ್ಪಮ್ಮನ ಇಷ್ಟ ಹೇಳುದು. ನೀವು ನನಗೆ ದೊಡ್ಡ ಉಪಕಾರ ಮಾಡಬೇಕು. ಹೇಳು ಹೊಟ್ಟೆ ತುಂಬಾಗಿದೆ, ಹಾ. ಇಷ್ಟು ಉಳಿದಿದೆ, ಹಾ. ಇದೆಲ್ಲ ಮಾಡುವುದು ಈಗ ಬೇಡುವ ಉಳಿಸಿದ್ದು ಉಂಟಾ? ಉಳಿಸಿದ್ದು ಒಳಗೆ ಉಂಟು, ನೀವು ಅದನ್ನು ಪ್ರಾರಂಭಿಸಿ. ಹಾ. ಇದು ಹಾಳಾಗದಾಗ ಇರ್ತೇವೆ, ಬಿಸಿ ಮಾಡಿ ಬಿಸಿ ಮಾಡಿ. ಆದ್ರೆ ಓ. ಇದರ ಒಂದು ತುಂಡನ್ನು ಬೇರೆ ಓರ್ವರಿಗೆ ಕೊಡು ಮಾಡಿ. ಇಲ್ಲ. ಯಾಕೆ ಗೊತ್ತಾಯ್ತಲ್ಲ? ಹಾ. ಇದು ನನ್ನ ಆಹಾರ, ಹೌದು. ನನಗೆ ಜೀರ್ಣಿಸುವುದಕ್ಕೆ ಇರುವುದು. ಹಾ. ಭಟ್ರೆ, ಕೈ ತೊಳಿಬೇಕಲ್ಲ, ಕೈ ತೊಳಿಬೇಕಲ್ಲ, ಎಲ್ಲಿ ಕೈ ತೊಳಿಬೇಕು? ಇನ್ನು ಕೈ ತೊಳೆಯುವುದು ಬೇಡ, ಎಲ್ಲ ನನ್ನ ಮೈ ಮೇಲೆ ಆಯಿತು. ಇದನ್ನು ಕೊಂಡು ಹೋಗಿ ಹೊರಗೆ ಆಯ್ತಾ? ಸ್ವಲ್ಪ ಇದು ಸ್ವಲ್ಪ ವಿಶ್ರಾಂತಿ ಬೇಕು. ಭಟ್ರೆ, ಹಾಗಿದ್ರೆ ನಾನು ವಿಶ್ರಾಂತಿ ಅನುಭವಿಸ್ತೇನೆ. ಯಾವಾಗಲೂ ಕುಡಿಬಾರ್ದು. ಒಂದು ವೇಳೆ ಕುಡಿದ್ರು ನಿಮ್ಮ ಗೊತ್ತಾಗಬಾರ್ದು. ನಾನು ಸರಿ, ನೀವು ಸರಿ ಇದ್ದೀರಿ. ತಲೆಗೆ ಹೊಯ್ಕೊಳ್ಳುವ. ಹೋಯ್ಕೊಳ್ಳ ಅಪ್ಪ ಅಮ್ಮನ ಇದು ಬೇಡ ಮಾಂಸ. ಬೇರೆ ಬೇಕಾದ್ರೆ ನೀವೆಲ್ಲ ನೋಡ್ತಾ ಇದ್ದೀರಿ. ರಜತ ಶೈಲದಿ ಗಣಪ ಗುಹ ಮೊದಲಾದ ಒಂದರ್ಥದಲ್ಲಿ ಮನ್ಮಥನನ್ನು ವಧಿಸಿದಕ್ಕಾಗಿಯೂ ಹೇಳಿದ್ದು ಹೌದಾದರೂ ಕೇವಲ ಅದೊಂದೇ ಅರ್ಥವನ್ನಲ್ಲ ಅದು ಪ್ರತಿನಿಧಿಸಲ್ಲ. ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಹುಟ್ಟುವಂತಹ ಯಾವ ಕೆಟ್ಟ ಆಲೋಚನೆಗಳು ಅದನ್ನು ಸಂಹರಿಸಿದ ಕಾರಣದಲ್ಲಿ ನಮ್ಮ ಮನ್ಮಥ ಇದಕ್ಕಾಗಿ ಹೌದು ಎತ್ತರವಾದಂತಹ ರಜತಾದ್ರಿಯಲ್ಲಿದ್ದುಕೊಂಡು ದ್ವಂದ್ವಮಯದಿಂದ ಕೂಡಿದಂತಹ ಪ್ರಪಂಚಕ್ಕೆ ಅದನ್ನೇ ಸಾರುವುದಕ್ಕಾಗಿ ನಾವಿರು. ಪ್ರಪಂಚದಲ್ಲಿ ಹೇಗೆ ರಾತ್ರಿ ಹಗಲು ಎನ್ನುವಂತಹ ದ್ವಂದ್ವ ಉಂಟು, ಅದನ್ನೇ ಪ್ರಪಂಚಕ್ಕೆ ಮತ್ತೆ ಮತ್ತೆ ಬೋಧಿಸುವುದಕ್ಕಾಗಿ ಬೆಳ್ಳಿ ಬೆಟ್ಟದಲ್ಲಿ ನಾವಿಬ್ಬರು ಜೊತೆಯಾಗಿ ಎತ್ತರವಾಗಿದ್ದೇವೆ. ಪ್ರಶ್ನೆಗೆ ಉತ್ತರವಾಗಿದ್ದೇವೆ. ಹೌದು, ನಂದಿಯನ್ನು ಏರಿದ ಉದ್ದೇಶವೇ ಧರ್ಮವನ್ನು ಏರಿ ನಿಂತಿದ್ದೇವೆ. ಹೌದು, ಧರ್ಮದೇನು ನಾಲ್ಕು ಕಾಲದಲ್ಲಿ ಚೆನ್ನಾಗಿ ನಿಲ್ಲಬೇಕು. ಅದಕ್ಕಾಗಿ ಇಷ್ಟು ಎತ್ತರವನ್ನು ಏರಿ ಸರಿ ದೇವ ನೋಡಿದೇವ. ಗಂಗೆ ಸದಾ ಇಳಿಯುತ್ತಾ ಇರ್ತಾರೆ. ಹಣೆಯಲ್ಲಿ ಬೆಂಕಿಯೂ ಉಂಟು, ಅಂದ್ರೆ ಬೆಂಕಿಯೂ ನನ್ನಲ್ಲಿ ಉಂಟು, ಶಮನಗೊಳಿಸುವಂತ ನೀರೂ ನನ್ನಲ್ಲಿ ಉಂಟು, ಕಂಠದಲ್ಲಿ ವಿಷ ಉಂಟು, ನೋಡು ತಲೆಯಲ್ಲಿ ರಾರಾಜಿಸುತ್ತಾ ಇದ್ದಾನೆ ಚಂದ್ರ. ಎಲ್ಲವನ್ನೂ ನಾನು ಧರಿಸುವ ಉದ್ದೇಶವೇ ಹಾಗೆ. ದ್ವಂದ್ವಮಯವಾದಂತಹ ಪ್ರಪಂಚಕ್ಕೆ ಅದನ್ನು ತೋರಿಸಿಕೊಡಬೇಕು. ಅದೇ ಉತ್ತರ ಆಗಬೇಕು ಅಲ್ವಾ? ನಾನು ಪರಮೇಶ್ವರನಾದ್ರೆ ನೀನು ಪರಮೇಶ್ವರಿ, ಹೌದು ದೇವರೇ. ನಾನು ಶಂಕರನಾದ್ರೆ ನೀನು
ಕೈಕರ್ಯ. ನೀನು ಗೊಬ್ಬರಾದ್ರೆ ನಾನು ಒಬ್ಬನೇ ಅಲ್ವಾ? ನಾನು ಹರನಾದ್ರೆ ನಾನು ಪಾರ್ವತಿಯಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಅಲ್ವಾ? ಜೊತೆಯಾಗಿಸಿಕೊಂಡು ನಮ್ಮ ಮಕ್ಕಳನ್ನು ಒಡಗೂಡಿಕೊಂಡು ಈ ರಜತಾದ್ರಲ್ಲಿ ಇದ್ದ ಹಾಗೆ ನಿಮ್ಮ ಮುಖ ನೋಡುವುದು ನಾನು ಏನೋ ಒಂದು ಹೇಳಬೇಕು. ಮಾತಾಡ್ಲಿಕ್ಕೆ ಅವಕಾಶ ಮುಂದಾದ್ರೆ ಒಂದು ಆಸೆ ಇದೆ. ಇಲ್ಲ ಅಂತ ಯಾವತ್ತಾದ್ರೂ ಹೇಳಿದ್ದೆ ಆಗುವುದಲ್ಲ ಅರ್ಥ ಹೊಲಲೋಚನ ಸುರಜಾಲ ಬಂದಿತ ಮಗ ದೇವ ಕಾಲಾಂತಕನೇ ಲಾಲಿಸಿ ನಾವು ಕಾಣಿಸಬೇಕು. ಏ ಏ ಏ ಪಾಲಲೋಚನ ಸುರಜಾಲ ಬಂದಿತ ಮಗ ಕಾಲಾಂತಕನೇ ಲಾಲಿಸೆ ಒಂದು ಕೇಳಬೇಕು. ಪೇಳಲನ್ನಯ ಮನ ತಿಂಗಿತವನು ಪೇಳಲನ್ನಯ ಮನ ತಿಂಗಿತವನು ಶುಭ ಕಾಲದಿ ನಡೆಸುವೆಯ ಕಾಲಾಲೋಚನ ಸುರಜಾಲ ಬಂದಿತ ಮಹಾ ಕಾಲಾಂತಕನೇ ಲಾಲಿಸೆ ದೇವಾದಿದೇವ ದೇವಿ ವರನ ಮನಸ್ಸನ್ನು ಅರಿತು ವ್ಯವಹರಿಸುವ ಕಾರಣಕ್ಕಾಗಿಯೋ ಏನು ತ್ರಿಮೂರ್ತಿಗಳಲ್ಲಿ ಅರ್ಧನಾರೀಶ್ವರ ಅಂತ ಇದ್ರೆ ತಾವು ಮಾತ್ರ ಹೌದು. ಅಲ್ಲವೇ ಹೆಣ್ಣಿಗೆ ಯಾವ ಸ್ಥಾನವನ್ನು ನೀಡಬೇಕು ಗಂಡಾದವರು ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸಿಕೊಟ್ಟವರು ಒಬ್ಬ ನಾಲಿಗೆಯಲ್ಲಿ ಕೊಟ್ಟ ಒಬ್ಬ ತನ್ನ ಹೃದಯದ ಸ್ಥಾನವನ್ನು ಕೊಟ್ಟ ಹೌದು. ಆದರೆ ತಾವು ಹಾಗಲ್ಲ ದೇಹಾರ್ಥವನ್ನೇ ಕೊಟ್ಟಿದ್ದೀರಿ. ಹಾಗಾಗಿ ಭವನೇ ಭವಾನಿಯಾದ ನನ್ನ ಮಾತನ್ನು ಕೇಳುತ್ತೀರಿ ಅಂತಾದ್ರೆ ಬಹಳ ದೊಡ್ಡ ವಿಷಯ ಅಲ್ಲ, ಬಹಳ ಸುಲಭವಾಗಿ ನಿಮಗೆ ಪರಿಹರಿಸುವುದಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ನಾನು ಕೇಳಿದ ವಿಚಾರವನ್ನು ನಾವು ಅಲ್ಲಗಳೆಯಬಾರದು. ಅದಕ್ಕಾಗಿ ಕೇಳಿ ಏನು ತಾಯಿ ಮಗುವಿನ ಲಾಲನೆ ಪಾಲನೆಗೋಸ್ಕರವಾಗಿ ತೊದಲು ನುಡಿಯನ್ನು ಆಲಿಸುವುದಿಲ್ವೇ? ಹೌದು. ಹಾಗಾಗಿ ಆಲಿಸಿ ಈಗ ಬೇರೇನಲ್ಲ, ಇಲ್ಲಿನ ಸುಖ ಸೌಭಾಗ್ಯ ವಸ್ತು ವಿಷಯ ಇದನ್ನೆಲ್ಲವನ್ನು ನೋಡುತ್ತಾ ಯಾವಾಗಲೂ ಸಂಭ್ರಮ ಪಡುತ್ತಿರುವವರು ನಾವು. ಹೌದು. ರುದ್ರನ ತಾಂಡವ, ಆ ನಂದಿಯ ಡಮರುಗ ಇವೆಲ್ಲವೂ ಕೂಡ ಇಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ನಿಜ. ಎಲ್ಲವನ್ನು ನೋಡಿ ನೋಡಿ ಮನಸ್ಸು ತಣಿದಿದ್ದೇನೆ. ಆದರೂ ಈಗ ಮನಸ್ಸಲ್ಲಿ ಹೊಸದಾದ ಬಯಕೆ ಹೊಂದಿದೆ, ಹೇಳಬಹುದು ಅಂತ ತಾವು ಅವಕಾಶವನ್ನಿದ್ದರೆ ಹೇಳ್ತೇನೆ. ಪ್ರಾಣೇಶ್ವರಿ ನೀನೇ ವನಜಲೋಚನೆಯನ್ನ ತನುವರ್ಗ ನಿನ್ನದು ಅನುಮಾನ ಬೇಕೆ ನೀವೇ ವನಜಲೋಚನೆಯನ್ನ ತನುವರ್ಗ ನಿನ್ನದು ಅನುಮಾನವೇ
ಬಳಿಕ ಮತ್ತೆ ಮನದಲ್ಲಿರುವಂತ ಯಾವ ಇಂಗಿತವನ್ನ ನೆರವೇರಿಸಿ ನಿಮ್ಮಂತ ಒಂದು ಪ್ರಸನ್ನ ಇಲ್ಲವೇ ಮತ್ತೆ ನನ್ನ ಪ್ರಾಣೇಶ್ವರಿಯಾದಂತ ನಿನ್ನ ಮನದ ಇಂಗಿತವನ್ನ ಅರುಹೇ ಅಂತ ನೋಡುವ ಅದಕ್ಕೊಂದು ಅವಕಾಶವನ್ನು ಒದಗಿಸಿಕೊಂಡು ಬೇಕಾಗ್ಬಿಡ್ತೀರಾ ಏನು ನಾವೇನು ಯೋಗಿ ಬಂದನ ಕೇಳು ಯೋಗಿ ಬಂದನೆ ಕೇಳು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವರು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವರು ಯೋಗಿ ವಂದ್ಯನೆ ಕೇಳು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವನು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವನು ಹೋಗಿ ಭೂಷಣಿ ನೋಡ್ಬ ಕಾಮನೆಯನಗಾಗಿ ಹೋಗಿ ಭೂಷಣಿ ನೋಡ್ಬ ಕಾಮನೆಯನಗಾಗಿ ಹೋಗು ಬದ್ದೆಂದೆ ನಾನು ಆ ಕಡೆಗೆ ಹೋಗು ಬದ್ದೆಂದೆ ನಾನು ಯೋಗಿ ಬಂದಿರೋ ಲೋಕದ ಸೇರಿ ರಾಗದಿಂದೆಲ್ಲವನು ಹೋಗಿ ಭೂಷಣಿ ನೋಡ್ಬ ಕಾಮನೆಯನಗಾಯ್ತು ಹೋಗುವೆನೆಂದೆ ನಾನು ಯೋಗಿ ವಂದ್ಯನ ಕೇಳು ಭೋಗ ಭೋಗವ ಸೇರಿ ನಾವು ಸಂತೋಷ ರಾಗದಿಂದೆಲ್ಲವನು ಆ ಆ ಹೋಗಿ ಭೂಷಣಿ ನೋಡ್ಬ ಕಾಮನೆಯನಗಾಯ್ತು ಹೋಗುವನೆಂದೆ ನಾನು ಯೋಗಿ ವಂದ್ಯನೆ ಕೇಳು ಭೋಗ ಲೋಕವ ಸೇರಿ ರಾಗದಿಂದೆಲ್ಲವನು ಹೋಗಿ ಭೂಷಣಿ ನೋಡ್ಬ ಕಾಮನೆಯನಗಾಯ್ತು ಹೋಗುವುದೆಂದೆ ನಾನು ಆ ಆ ಯೋಗಿ ಭೂಷಣನೇ ಯೋಗಿ ವಂದ್ಯನೇ ಭವರೋಗ ವೈದ್ಯನೇ ಭೋಗಿಸುವುದಕ್ಕೆ ಭೂಲೋಕದಲ್ಲಾಗಲಿ ಮೇಲುಲೋಕದಲ್ಲಾಗಲಿ ಎಳ್ಳಟ್ಟು ಕೊರತೆ ಇಲ್ಲ ನೋಡುವವರ ದೃಷ್ಟಿಯ ಮೇಲೆ ಇರುವುದು ಜಗತ್ತಿನ ಸೃಷ್ಟಿಯ ಮೇಲೆ ಇರುವುದು ನಿಜ ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾರು ಕಾರಣರು ಅಂತ ಕೇಳಿದ್ರೆ ಲಯದ ಅಧಿಕಾರವೇ ಶ್ರೇಷ್ಠ ಯಾಕೆ ಲೋಕ ಎನ್ನುವುದು ಸಂಗೀತ ಶಾಲೆ ಇದ್ದ ಹಾಗೆ. ಹೌದು. ಸರಿಯಾಗಿ ಸರಿಗಮಪ ಸಂಸಾರದಲ್ಲಿ ಸಾಧಬೇಕು ಅಂತಾದ್ರೆ ಅದಕ್ಕೊಂದು ಲಯ ಬೇಕು ಹೌದು ನಿಯತವಾದ ಕಾಲಗತಿಯನ್ನು ಲಯ ಎನ್ನುವರು ಅಂತ ಹೇಳಿದ್ದು ಅಲ್ವಾ ಹಾಗಾದ್ರೆ ಆ ಲಯ ಇಲ್ಲದಿದ್ರೆ ಎಲ್ಲವೂ ಹಾಳಾಗ್ತದೆ ಸಂಸಾರ ಸಸಾರ ಆಗ್ತದೆ ಅಲ್ವೇ ಹಾಗಾಗಿ ಅದು ಚೆನ್ನಾಗಿ ನಡೆಯಬೇಕಾದ್ರೆ ಲಯ ಬೇಕು ಅದಕ್ಕೆ ಲಯಕ್ಕೆ ಕಾರಣೀಭೂತ ಯಾರು ಹೇತು ಯಾರು ಅಂತ ಕೇಳಿದ್ರೆ ನಾವು ಕಡೆ ದಿಕ್ಕಿನೊಡೆ ಅಲ್ವೇ ಸಂತೋಷಕ್ಕೆ ಆದರ ಮನಸ್ಸು ಉಚ್ಚೆತ್ತು ಕುಣಿಯುವುದಕ್ಕೆ ಮತ್ತದು ನಿಯಂತ್ರಿಸುವುದಕ್ಕೆ ನಿಗ್ರಹ ಅನುಗ್ರಹ ಶಕ್ತಿ ಇದ್ರೆ ನನ್ನ ಗಂಡ ಮಹಾದೇವನಿಗೆ ಇರುವುದು ಲೋಕದಲ್ಲಿ ಎಲ್ಲರೂ ಬಯಸುತ್ತಾರೆ ಮಹಾದೇವನಂತ ಗಂಡ ಸಿಗಬೇಕು ಅಂತ ಹೌದು ನನ್ನ ಪಾಲಿಗೆ ಮಹಾದೇವನೇ ದೇವನಾಗಿ ಲೋಕನಾಯಕನಾಗಿ ಪ್ರಾಣನಾಯಕನಾಗಿದ್ದಾನೆ ಹೌದು ಎಂಬುದೇ ಸಂತೋಷದ ವಿಷಯ ಹೃದಯೇಶ್ವರ ನನಗೊಂದು ಅಪೇಕ್ಷೆ ಬೇರೇನಲ್ಲ ಇಲ್ಲಿನ ಸೌಂದರ್ಯ ಶ್ರೀಶೈಲದ ವಿಭ್ರಮ ಸಂತೋಷ ವೈಭವ ಇವನ್ನೆಲ್ಲ ದಿನ ನೋಡ್ತಾ ಇದ್ದೇವೆ ಜೊತೆ ಜೊತೆಯಲ್ಲೇ ಭೋಗಲೋಕ ಸ್ವರ್ಗಲೋಕ ಅಲ್ಲಿಗೆ ಸಾಗಬೇಕು ಅಲ್ಲಿರುವಂತ ಒಂದಷ್ಟು ವಸ್ತು ವಿಷಯಗಳನ್ನು ನೋಡಬೇಕು ದೇವತೆಗಳನ್ನು ಕಾಣಬೇಕು ಇಂದ್ರಾದಿ ಸುಮಲಿತರು ಒಂದಷ್ಟು ಕಾಲ ಕಳೆಯಬೇಕು ನಮ್ಮ
ಸುಖವಾದಿ ತರುಣಿಯ ಜೊತೆ ಇರಬೇಕು ಎನ್ನುವಂತ ಅಪೇಕ್ಷೆ ಉಂಟಾಗಿ ಈ ಲೋಕದ ಅಂದ ಚಂದವನ್ನು ಮೀರಿ ಅಲ್ಲಿ ಉಂಟುಂಟಲ್ಲ, ಅಲ್ಲಿರುವುದನ್ನು ನೋಡುವುದಕ್ಕೋಸ್ಕರವಾಗಿ ಈ ಲೋಕವನ್ನು ಬಿಟ್ಟು ನಾವು ಸಾಗಿದ್ರೆ ಹೇಗೆ, ನಾನಲ್ಲ ನಾವು ಸಾಗಿದ್ರೆ ಹೇಗೆ, ನನ್ನನ್ನು ಬಿಟ್ಟು ನಿಮ್ಮ ಅಭಿಪ್ರಾಯ ಒಪ್ಪಿದ್ರೆ ಅಂತಾದ್ರೆ ಖಂಡಿತ ಜೊತೆಯಲ್ಲಿ ಸಾಗೋಣ. ಆಗದೆ ಪ್ರಾಣೇಶ್ವರಿ ಆಗಲಾಗಲಿ ಆಗಲಾಗಲಿ ಎನ್ನುತ್ತಾಗಲೇ ನಂದಿಯಲೇ ಗದಿ ಕರೆದೇವುದ ಆಗಲಾಗಲಿ ಎನ್ನುತ್ತಾಗಲೇ ನಂದಿಯ ಬೇಗದಿ ಕರೆದೇರುತ್ತ ಆಗಲಾಗಲಿ ಎನ್ನುತ್ತಾಗಲೇ ನಂದಿಯ ಬೇಗದಿ ಕರೆದೇರುತ್ತ ಆಗಮ ವೇದ್ಯ ಸರಾಗರಿ ಸ್ವರ್ಣೋದಕ್ಕೆ ಆಗಮಿಸಿದನೆಂದೆ ಪ್ರಾಣೇಶ್ವರಿ ಏನೋ ಒಂದು ವಿಶೇಷವಾದ ಯಾವುದೋ ಒಂದು ಅಂತರಂಗದಲ್ಲಿ ಮಹತ್ತರವಾದ ಹುದುಗಿದೆ. ಅದನ್ನು ಹೇಳುವುದಕ್ಕಾಗಿ ತಡಪಡಿಸುತ್ತಾ ಇರಬೇಕು ನಾನು ಭಾವಿಸಿದೆ ಎಂದಾದರೆ ಮನದ ಬಯಕಿರುವುದು ಹೋಗಬಹುದು. ಅಲ್ಲಿಗೆ ಯಾಕೆ ಹೋಗಬೇಕು? ಏನು ಈಗ ಕ್ಷಣ ಮಾತ್ರದಲ್ಲಿ ಇದ್ರೆ ಇಲ್ಲಿಗೆ ಬಾ ಅಂತ ಹೇಳಿದ್ರೆ ದೇವೇಂದ್ರ ಇಲ್ಲಿಗೆ ಬರುವುದಿಲ್ಲ. ಅವನನ್ನು ಮಾತ್ರ ನೋಡುವ ಉದ್ದೇಶ ಅಲ್ಲ. ಬೇಡ, ಅವನೊಟ್ಟಿಗೆ ಮುಕ್ಕೋಟಿ ದೇವತೆಗಳು ಬಂದು ಸೇರಿ ಅಂತ ಹೇಳಿದ್ರೆ ಈಗ ರಜಕಾಲದಲ್ಲಿ ಅವರು ಬಂದೆಲ್ಲರೂ ಸೇರಿ ಅವರಿಗೆ ಬಂದಾಗ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತ್ರ ಇಲ್ವ ಜನ ಇಲ್ಲಿ ನಮ್ಮ ಶುಭ ಸೇನೆ ಚಿಕ್ಕದ ಖಂಡಿತ ಅಲ್ಲಿದೆ. ನೋಡಿ ಎಲ್ಲ ಪ್ರಮುಖರು ಮೊದಲ ಆಸನದಲ್ಲಿ ಕುಳಿತು ಮಂಡಿಸಿದ್ದಾರೆ. ಅದೇ ನಮ್ಮ ಸಭೆಗೊಂದು ಶೋಭೆ. ಶಿವಪ್ರಮಥ ಗಣಾದಿಗಳು, ಗಣನಾಯಕರು, ಗಣ ಪ್ರಮುಖರು, ಗಣ ಶ್ರೇಷ್ಠರು, ಜ್ಯೇಷ್ಠರೆಲ್ಲೂ ಇದ್ದಾರೆ. ಪಕ್ಕನೇ ನಾನು ಆಲೋಚಿಸಿದ್ದೆ ಹೇಗೆ ಬರಲಿ ಹೇಗೆ ಹೋದ ಭೂಮಿಯನ್ನು ಕಾಣಬೇಕು ಎನ್ನುವಂತ ಬಯಕೆ ಭೂಲೋಕದಲ್ಲಿ ಹುಟ್ಟಿದಂತ ಸಾಮಾನ್ಯರಿಗೆಲ್ಲ ಹುಟ್ಟುವುದು ಸಹಜ. ಒಮ್ಮೆ ಮೇಲೆ ಏರಬೇಕು, ಮೇಲೆ ಏರಬೇಕು, ಯಾಕೆ ಕೆಳಗೆ ಬಂದು ಸಾಕಾಗುತ್ತೆ, ಮೇಲೆ ವಿಶೇಷ ಉಂಟು. ಆದ್ರೆ ನಾವು ಮೇಲಿಂದ ಹೋಗ್ಬೇಕು. ನೀನು ಬಯಸಿದೆ ಎಂದಾಗ ನೀನು ಯಾಕೆ ಈ ರಾಗ ವಿಕಾರಗಳಿಗೆ ಒಳಗಾದೆ ಅಂತ ನನ್ನ ಆಲೋಚನೆ ಮಾಡಿತು. ಅಂದ್ರೆ ಅದನ್ನೇ ಕಾಣಬೇಕೆನ್ನುವಂತ ಬಯಕೆ ಆದದ್ದಾದ್ರೂ ಯಾಕೆ ಇಲ್ಲಿ ಕೊರತೆಯಾಗಿಯಾ? ನಿನ್ನಲ್ಲಿ ಅಂತ ಬಯಕೆ ಮೂಡಿದೆ ಅಂತ ಅದು ನಿಮ್ಮ ಬಳಕಲ್ಲ, ಅಂತರಂಗದಲ್ಲಿ ನಮ್ಮದು ತೀರ್ಮಾನ ಅಂತ. ಅದೇ ಹಾಗಾಗಿ ತಾವು ಶಂಕರೋಪಿ ಶಂಕರ. ಹೌದು ಅಲ್ವೇ? ನೀನು ಆಡು, ನಾನು ಆಡಿಸಿ. ಇಲ್ಲಿ ಏನಿದೆ ಅದೆಲ್ಲ ಮುಂದಿನ ಬಾಯಿಂದ ಹೊರಡಿಸಿ. ನನ್ನ ಮನಸ್ಸಲ್ಲಿ ಅಭಿಪ್ರಾಯ ಮೂಡಿಸುವುದು ನೀವೇ, ಶಮನಗೊಳಿಸುವುದು ನೀವೇ. ಒಳ್ಳೇದೇ ಆಯ್ತು. ಯಾವತ್ತು ಅವ ಇಲ್ಲಿಗೆ ಬಂದು ಹೌದು. ಇವತ್ತು ಅವನಿಗೆ ಒಂದು ವಿಶೇಷ ಆಗ್ಬೇಕು. ನಾವು ಸಂದರ್ಶನ ಕೊಡೋದು. ಹೌದು, ಅಲ್ಲಿ ಇದ್ದಲ್ಲಿ ಇವರೇ ಬಂದಲ್ಲ. ಹಾಗಾದ್ರೆ ಸರಿ, ನಿನ್ನ ಬಯಕೆಯನ್ನು ಈಡೇರಿಸುವುದಕ್ಕಾಗಿ ನಂದಿಯನ್ನು ಹೇಳಿದ್ದೆ. ಅವ ಆಗಲೇ ಸಿದ್ಧನಾಗಿದ್ದ. ನಾವು ಯಾವಾಗ ಪ್ರಯಾಣ ಮಾಡ್ತೇವೆ ಅಂತ ಕಾಯ್ತಾ. ಹೌದೌದು, ನಂದಿಯನ್ನು ನಾವೇನು ಜೊತೆಯಾಗಿ ಏರಿ ಸಾಗರ ಕಡೆಗೆ ಇಷ್ಟೆಲ್ಲ ವಿಶೇಷ ಉಂಟು ಇಲ್ಲಿ. ನೋಡು ನೋಡು ನೋಡು. ಹೀಗೆ ಬಾ, ಹೀಗೆ ಬಾ. ಇದು ದಿವ್ಯ ಶ್ರೀಗಂಧವು ಇದು ದಿವ್ಯ ಶ್ರೀಗಂಧ, ಇದು ದಿವ್ಯ ಶ್ರೀಗಂಧ
ಬೇರೆ